ಒಂದು ಅನ್ಕೊಂಡಿಗೆಲ್ಲ ಮಾಡ್ತಿರೋದು. So, ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು ಅದು. ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡನೇ ಇಲ್ಲ. ಈ ತರ ದಿಸ್ ಪರ್ಸನ್ ಇಸ್ ಸೋ ಸ್ವೀಟ್, ಹೌ ಕುಡ್ ಹಿ ಮೇಕ್ ಅ ಗ್ಯಾಂಗ್ಸ್ಟರ್ ಫಿಲ್ಮ್? ಒಳ್ಳೆ ರೌಡಿಸಂ ಮೂವಿ ಗ್ಯಾಂಗ್ಸ್ಟರ್ ಅಂತ ಒಳಗೆ ಒಬ್ಬ ರಾಕ್ಷಸ ಅವರೇ. 24 ಸಿನಿಮಾ ನೋಡಿರೋದು ಬೇರೆ, ಅದೇ ಕ್ಯೂಟ್ನೆಸ್. ಒಂದು ಕೇಳೋದೇ ಬೇಡ, ನನ್ನ ಗಂಡನ ಬಗ್ಗೆ ಗೊತ್ತು. ವಿನೋದಣ್ಣ ಮಾಡಿದ್ದಾರೆ ಅಂದರೆ 100% ಮಾದೇವನೇ ನೋಡಿದ್ದೀರಾ ಅಲ್ವಾ? ಮಾದೇವ ಮಾಡಿದೆ, ನನಗೊಂದು ಹೊಟ್ಟೆ ಉರಿ ಇತ್ತು. ಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು ಇಬ್ರಿಗೋಸ್ಕರ. ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸಿತ್ತು. ಡೋರ್ ಓಪನ್ ಮಾಡಿದೆ, ಇವರು ಏಂಜಲ್ ಥರ ಹಿಂಗೆ ಹೋಗ್ತಾ ಇದ್ರು. ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದು ಒಂದು ಆ ಫೈಟ್ ನೋಡಿ ತುಂಬ, ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದಿದ್ದು ನಾನು. ಯಾವಾಗ ಇನ್ನೂ ಜ್ವರ ಹೊಡಿಬೇಕು ನೀವು ಅಂದರು, ಅವಾಗ ನನಗೆ ಧೈರ್ಯ ಬಂದಿದ್ದು. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಅಂದರೆ ಹೊಡಿತೀನಿ ಬಿಡಿತೀನಿ, ಅದು ಆ ಥರದ್ದು ಏನು ಇಲ್ಲ. ಇದರಲ್ಲಿ ಇಬ್ಬರು ಮರ್ಚಿಡಿದೀವಿ ತಿರ್ಗಾ. ಐ ಥಿಂಕ್ ಇದನ್ನ ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊತಾರೆ. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್ ಬುಜ್ಜಿ. ಇವತ್ತು ನಮ್ಮ ಇಡೀ ತಂಡ ಏನು ಪಂಚಲಿ ಬಂದ್ಬಿಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಒಬ್ರನ್ನ ಬಿಟ್ಟರೆ. ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸೋಕ್ಕೆ ಬಂದಿದ್ದೀವಿ, ನಮ್ಮ ಇಡೀ ಬಲರಾಮನ ತಂಡ. ಇವತ್ತು ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ರೈತರಿಗೆ ಮೀಸಲಿರೋ ಒಂದು ಹಬ್ಬ ಅದು. ಆ ಹಬ್ಬನ ಇವತ್ತು ಮಂಡ್ಯದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ಫಸ್ಟ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ KM ಚೈತನ್ಯ ಸರ್. ಸರ್, ಫಸ್ಟ್ ಮೂವಿ ಬಂದು ನಿಮ್ಮದು ಅಂದರೆ ಅಂಡರ್ ವರ್ಲ್ಡ್ದು ಆ ದಿನಗಳು 2007 ರಿಲೀಸ್ ಆಯಿತು ಅನಿಸುತ್ತೆ. ಅಕಸ್ಮಾತು ಒಂದು ಮಗು ಆ ಟೈಮಲ್ಲಿ ಹುಟ್ಟಿದರೆ ಇವಾಗ 2026 ತಿರ್ಗಾ ಬಲರಾಮನ ದಿನಗಳು, 18 ವರ್ಷ ಗ್ಯಾಪು ಸರ್. ಓಟ್ ಆಗೋಕ್ಕೆ ಮೆಚುರಿಟಿನೇ ಸಿಕ್ಬಿಟ್ರೋದು. ಯಾಕೆ ಸರ್ ಇಷ್ಟು ವರ್ಷ ಗ್ಯಾಪು? ನನಗೆ ಗೊತ್ತಿರೋ ಪ್ರಕಾರ ನಮ್ಮ ನಿರ್ಮಾಪಕರು ನಮ್ಮ ಆ ದಿನಗಳು ಸಿನಿಮಾ ರಿಲೀಸ್ ಆದಾಗ 6 ವರ್ಷ ವಯಸ್ಸು ಬಿಟ್ರು ಸರ್, ಹೇಳ್ಬಿಟ್ರು ಸರ್. 10 ವರ್ಷ ವಯಸ್ಸು. ಸೊ ಈಗ 18 ವರ್ಷ ಆಗಿದೆ ನಮ್ಮ ಸಿನಿಮಾ ರಿಲೀಸ್ ಆಗಿ. ಅಂದರೆ ರಜತ್ ಹೇಳಿದಾಗೆ 18 ವರ್ಷದ ನಂತರ ಮತ್ತೆ ಅದೇ ಒಂದು ಕಥೆನ ಸರ್ಕಸ್ ಮಾಡ್ತಾ ವಾಪಸ್ ಅಲ್ಲಿಗೆ ಹೋಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ, ಒಂದು ದೊಡ್ಡ ಸಾಹಸನೇ. ಆದರೆ ಆ ದಿನಗಳು ಸಿನಿಮಾ 86ನೇ ಇಸ್ವಿಲಿ ಮುಗಿಯುತ್ತೆ ಅದ್ರ ಕತೆ. ಈ ಕತೆ 86ನೇ ಇಸ್ವಿಲಿ ಪ್ರಾರಂಭ ಆಗುತ್ತೆ, ಅದ್ರ ಮುಂದಿನ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗನ್ಬಿಟ್ಟು ಇದು ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ, ಆ ದಿನಗಳು ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಸರ್, ನಂದು ಇನ್ನೊಂದು ಪ್ರಶ್ನೆ ನಿಮಗೆ ಅಂದರೆ, ನಾನು ಒಂದು ಚಿಕ್ಕ ಪಾತ್ರ ಇದರಲ್ಲಿ ಮಾಡಿದ್ದೀನಿ. ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ಲರೂ ಮಾಡಿದ್ರು, ಆಮೇಲೆ ನೀವು ಎಷ್ಟು ಒಂದು ಫೋಕಸ್ಡ್ ಆಗಿ ಫಿಲಮ್ ಮಾಡಿದ್ರಿ ಅಂತ ನಾನು ನೋಡಿದ್ದೀನಿ. ಸರ್, ನಿಮಗೆ ಇದು ತುಂಬ ಟಫ್ ಕ್ವಶನು, ಬಟ್ ನಿಮ್ಗೆ ಆ ದಿನಗಳು ಫೇವ್ರೇಟಾ ಇಲ್ಲ ಬಲರಾಮನ ದಿನಗಳು ಫೇವ್ರೇಟ್? ಇದು ತುಂಬ ಕಷ್ಟ. ಅಂದರೆ ಯಾವ ಮಗು ಫೇವ್ರೇಟ್? ಆದರೆ ಒಂದು ಸುಲಭವಾದ ಉತ್ತರ ಅಂತಂದರೆ, ಆ ದಿನಗಳು ನಾನು ಬರೆದಿದ್ದ ಸಿನಿಮಾ ಅಲ್ಲ. ಓಕೆ. ಆ ದಿನಗಳು ಅಗ್ನಿಶ್ರೀಧರ್ ಅವರು ಬರೆದಿದ್ದು, ಅಗ್ನಿಶ್ರೀಧರ್ ಅವರ ಕನಸದು. ಓಕೆ. ಆದರೆ ಈ ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಇದು ಹೆಚ್ಚು ನನ್ನ ಸಿನಿಮಾ ಅಂತ ನಾನು ವೆರಿ ನೈಸ್. ಥ್ಯಾಂಕ್ ಯು ಸರ್. ಸರ್, ಆಲ್ ದ ವೆರಿ ಬೆಸ್ಟ್ ಯು ಸರ್. ಈ ಸಿನಿಮಾ ಅತಿ ದೊಡ್ಡ ಯಶಸ್ಸು ಕಾಣಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೈರೆಕ್ಟ್ಲಿ ಟು ವಿನೋದ್ ಪ್ರಭಾಕರ್ ಸರ್. ಸರ್, ನಿಮ್ಮನ್ನ ಆ್ಯಕ್ಚುಲಿ ನೋಡಿದ್ರೇ ಒಂಥರ ತುಂಬ ಖುಷಿ ಆಗುತ್ತೆ ಸರ್. ಸಚ್ ಡೆಡಿಕೇಟೆಡ್ ಆ್ಯಕ್ಟರ್ ಯು ಆರ್. ಅಂದರೆ ಒಂಥರ ಜೊತೆಗೆ ಮಿಂಗಲ್ ಆದಮೇಲೆ ಗೊತ್ತಾಗೋದು ನೀವೆಷ್ಟು ಒಂಥರ ಮಗು ಮನಸ್ಸಿನ ಒಂದು ವ್ಯಕ್ತಿ ಅಂತ. ಸರ್, ನಿಮ್ಮದು ಎಲ್ಲ ಜಾನರ್ ಮೂವಿಗಳು ನಾವು ನೋಡಿದ್ದೀವಿ, ಬಟ್ ಬಲರಾಮನ ದಿನಗಳು ನನಗೆ ನೀವು ಒಂದೊಂದು ಸತಿ ಆ್ಯಕ್ಟಿಂಗ್ ಮಾಡಿ ತೋರಿಸೋವಾಗ ತುಂಬ ನನಗೆ ಇಷ್ಟ ಆಗೋದು. ನೀವು ಹೇಳ್ತಿದ್ದೀರಿ ನಾನು ಇದ್ದಿದ್ದು ಶಿವಾಜಿನಗರಲ್ಲಿ, ಆ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡುವಾಗ ತುಂಬ ಕನೆಕ್ಟ್ ಆಗೋದು ಸರ್. ಈ ಮೂವಿ ನಿಮಗೆ ಯಾವ ಥರ ಸರ್ ತಿರುವು ಈಗ? ಅಂದರೆ ಬಲರಾಮ ವಾಸ್ ನನಗೆ ಆ್ಯಕ್ಟಿಂಗಿಂತ, ಬಿಕಾಸ್ ನನ್ನ ಪ್ರೀವಿಯಸ್ ಮಾದೇವ. ಹೌದು ಸರ್. ಮಾದೇವ ಆದಮೇಲೆ ಈ ಸಿನಿಮಾ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಸರ್ ಆಗಲಿ, ಆಮೇಲೆ ಸಿನಿಮಾ ನೋಡಿರೋರು ಅಷ್ಟೋ ಜನ ಒಂದೇ ಒಂದು ಕ್ಷಣನೂ ಒಂದು ಫ್ರೇಮಲ್ಲೂ ಮಾದೇವ ಕಾಣಿಸಿಲ್ಲ ನಮಗೆ, ಬಲರಾಮನೇ ಕಾಣಿಸ್ದ ಅಂತ ಎಲ್ಲರೂ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಸೊ ಈ ಸಿನಿಮಾ ನನ್ನ ಒಂದು ಒರಿಜಿನಲ್ ಏನು ಫ್ರೇಜರ್ ಟೌನ್ನು ನಾನು ನೀವೇನು ಹೇಳಿದ್ರಿ ಗೊತ್ತಾ, ಇದನ್ನು ನಾನು ವಿನಯ್ ಗೌಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಆ ಸ್ಟೈಲ್ ಆಫ್ ಆ ಒಂದು ಏನು ಅಲ್ಲಿ ಆ ಒಂದು ಅನ್ಕೊಂಡಿಗೆಲ್ಲ ಮಾಡ್ತಿರೋದು, ಸೊ ಆ ಮ್ಯಾನರಿಸಮ್ ಎಲ್ಲ ಬಂದು ನನಗೆ ಇಲ್ಲಿ ಬಲರಾಮ ಹ್ಯಾಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್.
ಸೊ ವಿನಯ್ ಗೌಡ ಅವ್ರದ್ದು ಏನು ಆ ಒಂದು ಕತ್ತಿ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದನ್ನು ನನ್ನ ಒಂದು ಫ್ರೇಜರ್ ಟೌನಲ್ಲಿ ಏನು ನಾನು ಹುಟ್ಟಿ ಬೆಳೆದಿದ್ದು ಆ ಒಂದು ಸ್ಟೈಲ್ ಆಫ್ ಥಿಂಗ್ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಟು ಹಿಮ್. ಬಟ್ ಬಲರಾಮ ಆ್ಯಕ್ಚುಲಿ ನಾನು ಬಂದು ಐ ಲಿವ್ಡ್ ಬಲರಾಮ. ಸೊ ನಿಮಗೆಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ ಆಗಲಿ ಥ್ರೂ ಔಟ್ ಇವನ್ ಮಾದೇವನೂ ಹಾಗೆ ಮಾಡಿದ್ದು. ಬಲರಾಮ ಮಾಡ್ಬೇಕಾದ್ರೂ ನಾನು ಐ ಸ್ಟೇಡ್ ಆಲ್ ಅಲೋನ್. ನನಗೆ ವೈಫ್ ಅವರು ಬಂದ್ರೂ ನನಗೆ ಬೇರೆ ಅಂತೇಳಿ ನಾನು ಸಪ್ರೇಟಾಗಿ ರೂಮಲ್ಲಿ, ಬಿಕಾಸ್ ನಾನು ಐ ಯೂಸ್ ಟು ವೇಕಪ್ ಎಸ್ ಬಲರಾಮ. ಐ ಲಿವ್ಡ್ ದಟ್ ಕ್ಯಾರೆಕ್ಟರ್. ಸೊ ಪ್ರತಿ ಸಿನಿಮಾನ ಆ ಥರ ಮಾಡ್ತಿರೋದಕ್ಕೆ ನಿಮಗೆ ಡೆಡಿಕೇಟೆಡ್ ಆಗಿ ನಿಮಗೇನು ನೀವು ಡೆಡಿಕೇಶನ್ ನನ್ನಲ್ಲಿ ನೋಡಿದ್ರಿ, ಬಿಕಾಸ್ ಆ ಥರ ನಾನು ಬಿಕಾಸ್ ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು ಅದು. ಕೆಲವು ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಲರಾಮ ಟೋಟಲ್ ನನಗೆ ನೀವು ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅಥವಾ ಇನ್ನೊಬ್ಬ ಬಲರಾಮ ಅಂದರೆ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅನ್ನೋದಕ್ಕಿಂತ ಬಲರಾಮನ ನೋಡ್ಬೋದು. ಸರ್ ಅದು ಈ ಸಿನಿಮಾಗೆ ಮಾತ್ರ ಅಲ್ಲ, ದರ್ಶನ್ ಸರ್ ಹೇಳಿರೋ ಥರ ದ ಮೋಸ್ಟ್ ಡೆಡಿಕೇಟೆಡ್ ಆ್ಯಕ್ಟರ್ ನೋಡಿರೋದು ನಮ್ಮ ಇಂಡಸ್ಟ್ರಿಲಿ ನಾನು ಅಷ್ಟೇ ಸರ್. ಅಂದರೆ ಒಂದು ಸಿನಿಮಾಗೆ ಅಂತ ಬಂದಾಗ 100% ಎಫರ್ಟ್ಸ್ ಹಾಕಿ ಮಾಡುವಂಥ ಒಂದು ಆ್ಯಕ್ಟರ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ತುಂಬ ಒಳ್ಳೆಯದಾಗಲಿ ಸರ್. ಆಮೇಲೆ ಮೇಡಮ್, ಈ ಚಿತ್ರ ಐ ಮೀನ್ ರೌಡಿಸಮ್ ಅಂತ ನಿಮಗೆ ಗೊತ್ತಿತ್ತು ಅಲ್ವಾ? ಅದು ನಮ್ಗೆ ನಾರ್ಮಲ್ನೇ. ಸೊ ಹೆಂಗೆ ಥ್ರೂ ಔಟ್ ದ ಜರ್ನಿ ಹೆಂಗಿತ್ತು ಮೇಡಮ್ ಮೂವಿ? ನನಗೆ ತುಂಬ ಇಷ್ಟ ಈ ಸಿನಿಮಾ. ಐ ಲವ್ ದಿಸ್ ಟೀಮ್. ಆ್ಯಂಡ್ ಆಲ್ಸೋ ವಿನೋದ್ ಬಗ್ಗೆ ಮಾತಾಡಬೇಕು. ಯು ಸ್ಯಾಟ್ ಡೆಡಿಕೇಟೆಡ್ ಇಲ್ಲ, ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡನೇ ಇಲ್ಲ. ಲೈಕ್ ಯು ಬೈ ಪ್ರಿಯಾ ಪ್ಲೀಸ್ ಕೀಪ್ ಕ್ವೈಟ್. ಡೈರೆಕ್ಟರ್ ಆಲ್ಸೋ ವಾಸ್ ವೆರಿ ಈಸಿ ಟು ವರ್ಕ್ ವಿತ್, ಬಟ್ ವಿನೋದ್ ವಾಸ್ ಲೈಕ್ ದ ಸೆಕೆಂಡ್ ಡೈರೆಕ್ಟರ್. ಮಾತಾಡಬೇಡ, ಈ ಸೀನ್ ತುಂಬ ಒಳ್ಳೆ ಸೀನು, ಇದು ಇಮೋಷ್ನಲ್ ಸೀನು, ಅಲ್ಲಿ ಕೂತ್ಕೊಳ್ಳಿ, ಯು ಸಿಟ್ ಅಲೋನ್, ಯು ಥಿಂಕ್ ಅಬೌಟ್ ಯೋರ್ ಡೈಲಾಗ್ಸ್, ಯು ಥಿಂಕ್ ಅಬೌಟ್ ಯೋರ್ ಸೀನ್. ಸೊ ಈಸ್ ಸೋ ಸಿನ್ಸಿಯರ್, he loves his work. I think also Chaitanya sir, the way he directed is, he let everyone do what they wanted to do, but he would kind of tone it down with his sensibilities, and I loved his sensibilities. The first time I met him, I was like, "Ee tara, this person is so sweet. How could he make a gangster film?" ಸರ್ ಆ್ಯಕ್ಚುಲಿ ನಂದು ಅದೇ ಡೌಟ್ ಇತ್ತು ಸರ್, ನೋಡೋಕೆ ಇಷ್ಟು ಕ್ಯೂಟ್ ಒಳ್ಳೊಳ್ಳೆ ರೌಡಿಸಮ್ ಮೂವಿ ಅದು ಹೆಂಗೆ ಸರ್ ತೆಗಿತಾರೆ? That to cult gangster films, it was amazing. ಸೊ ಮೇಡಮ್, ಇನ್ನೊಂದು ಕ್ವಶನ್ ನಿಮ್ಮನ್ನ ಕೇಳಬೇಕು ಅಂದಾಗ, ನೀವು ಹೇಳ್ದಂಗೆ ವಿನೋದ್ ಸರ್ ಮೇಡಮ್ ಪ್ರತಿ ಸೀನು ಹಿ ಇಸ್ ಟು ಸಿ ಸೋ ಇನ್ ಡೆಪ್ತ್. ಅಂದರೆ ಅಲ್ಲಿ ಎಲ್ಲೂ ತಪ್ಪಾಗಬಾರ್ದು, ಅಂದರೆ ಒಂದು ಮಿಸ್ಟೇಕ್ನ ಯಾರು ಫೈಂಡ್ ಔಟ್ ಮಾಡಬಾರ್ದು ಅಂತ. ವಾಸ್ ದಟ್ ಈಸಿ ಫಾರ್ ಯು ಆರ್? I think it's lovely because I think cinema is not just one person. It takes a whole team, not just the head of the teams, but there's so many people in each department, assistant directors, camera assistants, set department. Everyone has to do their job for us to look good on screen. Yes. So the audience appreciates us so easily, but the behind the scenes are so many people working to make you look good, make you sound good. So I think it's a team effort. So it's always nice that you have perfectionists on your team. Yes. You learn, you grow. And in the end of the day, we're making the movie for the audience. So audience goskara, even if you do 100 takes, it's okay. As long as you get the right take. ಮೇಯ್ನಾಗಿ ಅದಕ್ಕೆ ಅಡಿಕ್ಷನ್ ನಾನು ಹೇಳ್ತೀನಿ. ಅಂದರೆ ಮೇಯ್ನಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನೆಗೆಟಿವ್ಸೇ ಎದ್ದು ಕಾಣೋದು. ಹೌದು. ಓಕೆನಾ, ಎಷ್ಟೇ ಪಾಸಿಟಿವ್ ಆದ್ರೂ ಒಂದು ಸೀನಲ್ಲಿ ಇಡೀ ಫ್ರೇಮಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಎದ್ದು ಕಾಣುತ್ತೆ. ಸೊ ಅದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಮೈನಸ್ ಮಾಡ್ಕೊಂಡು ಹೋದರೆ ಸೊ ನಮಗೆ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ನನ್ನ ಡೈರೆಕ್ಟರ್ ಅವರು. ವಂಡರ್ಫುಲ್ ಪರ್ಸನ್. ನೀವು ಹೆಂಗೆ ಹೇಳಿದ್ರಿ ಈ ಗ್ಯಾಂಗ್ಸ್ಟರ್ ಅಂತ, ಒಳಗೆ ಒಬ್ಬ ರಾಕ್ಷಸ ಅವರೇ. ಅದು ಸೆಟ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ, ಮಾತ್ರ ಗೊತ್ತಾಗುತ್ತೆ. ಮೈಕಲ್ಲ ನಿಮಗೆ ಇದು ಮಾನಿಟರ್ ಮುಂದೆ ಡೈರೆಕ್ಷನ್ ಒಂದು ಡೈರೆಕ್ಟರ್ ಕ್ಯಾಪ್ ಹಾಕೊಂಡಾಗ ಗೊತ್ತಾಗುತ್ತೆ ಆ ರಾಕ್ಷಸ ಹೆಂಗ್ ಹೊರಗಡೆ ಬರ್ತಾನೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಚೇರ್ಗಳೆಲ್ಲ ಹೊಡೆದೋಗಿದೆ. So and all the very best to you, madam. Thank you. And also Venu sir ಬಗ್ಗೆ ಮಾತಾಡಬೇಕು. He made all of us look so beautiful. ಈ ಥರ easy person to work with ನಾನು ನೋಡಿಲ್ಲ. Cameraman usually takes a long time to set up. He literally would take a phone and would do some magic. ನಿಜವಾಗ್ಲೂ so magical. ಶುರು ನೀವು ನೋಡ್ತೀರಾ, like it was so beautiful. But the movie, even though it's a gangster film, it's so poetic. I think the visuals are so poetic, so everything adds to the narrative. So it's lovely. ಬೇರೆ ಹೇಳ್ತಾ ಇದ್ರು. ಸೊ ಯಾ, ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇವಾಗ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಮಾತಾಡೋದೇ ಸ್ವಲ್ಪ ಕಮ್ಮಿ. ಎಂಟೈರ್ ಟೀಮ್ ಬಗ್ಗೆ ಹೆಂಗಿತ್ತು ಒಂದು ಜರ್ನಿ? ನಾನು ಡೈರೆಕ್ಟರ್ ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ವಿನೋದ್ ಸರ್ಗೆ ಮಾಡಬೇಕು ಅಂತ ಇತ್ತು ಸಿನಿಮಾ ಫಸ್ಟು. ಕತೆ ತೊಗೊಂಡೋಗಿ ಡೈರೆಕ್ಟ್ರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ನಾವು ಬಲರಾಮನ ಕತೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು.
ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸು ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಇದ್ವು, ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು? ವೆರಿ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 days ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th day ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಹೀರೋ ಸರ್, ಆಮೇಲೆ ಈ ಡೈರೆಕ್ಟರ್ ಸರ್ ಎಲ್ಲ ಕೂತ್ಕೊಂಡು ನೋಡ್ದು. ಅದು ನಮಗೆ ಗೊತ್ತು ಸತ್ಯ ಹೇಗೆ ತಗೊಳ್ಳೋದು ಪಿಕಪ್ ಅಂತ. ಅದಾಗುತ್ತೆ ಸರ್. ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ವಿನೋದ್ ಸರ್ದು? ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ವಿನೋದ್ ಸರ್ದು. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ ವಿನೋದ್ ಸರ್ನ, ಈ 25ನೇ ಸಿನಿಮಾ ಬೇರೆ ಬೇರೆ ಅವತಾರನೇ. ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಸರ್ ಡೈರೆಕ್ಟರ್ ಸರ್ ಬಗ್ಗೆ? ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಂಗೆ ಅದೇ ಕ್ಯೂಟ್ನೆಸ್. ನಮ್ಮ ಡೈರೆಕ್ಟ್ರು ಅಷ್ಟೇ. ಅಂದರೆ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಒಟ್ನಲ್ಲಿ ಅದೇ ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸನೇ. ಅವ್ರು ಕೆಲಸ ತಗೊಳ್ಳೋರ್ಗು ಯಾರನ್ನೂ ಬಿಡಲ್ಲ. ಅದೇನೋ ಕಸ ಕೊಟ್ಟರು ರಸ ತೆಗೆಯುವಂಥ ಡೈರೆಕ್ಟರ್ ಅವರು. ಬಟ್ ತುಂಬ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿದ್ದು ಸೆಲೆಕ್ಟೆಡ್ ಇದ್ದಿದ್ದು. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೆ ಒಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ನು, ಅಂದರೆ ಬೇರೆ ರೀತಿಲೇ ಇದೆ ಹೊರಗಡೆ ಅವರು. ಸೊ ಅಂದರೆ ಅಪ್ಪು ಸರ್ ಜೊತೆ, ಆಮೇಲೆ ಕೆಲವೊಂದೆಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ, ಹೇಗೆ ತೊಗೊಳ್ತಾರೆ ನಮ್ಮ ಕತೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಡಲ್ಲಾಗಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ಬೇಕಾದ್ರೆ ಡಲ್ಲಾಗಿದ್ರು ಇಲ್ಲ ನಾವು ಮಾಡೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಮೇಡಮ್ ಇದೆಲ್ಲ ನಿಜನೇ ತಾನೆ ಮೇಡಮ್? 100% ಸರ್. ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಅಂದರೆ ಇವಾಗ ಈಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದರು, ನೆನ್ನೆ ಬಂದಿರೋದು, ನೆನ್ನೆಯಿಂದನೂ ಫಾಲೋಅಪ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ಬೇಕು ಸ್ಟ್ರೆಸ್, ಏನು ಮಾಡ್ಬೇಕು, ನೀವು ಹೇಳಿ, ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ. ಅದೊಂದು ಅವ್ರಿಗೆ ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚ ಒಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ಥರ ಇದೆಯಲ್ಲ ಸರ್, ಆ್ಯಕ್ಚುಲಿ ನೀವೇ ಮೇನ್ ಹಾಕೊಬೇಕಾಗಿರೋದು. ಇರಲಿ ಬಿಡಿ, ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಫಂಕ್ಷನ್ ಅವ್ರು ಮಾಡಲ್ಲ, ಮಾಡರ್ನ್ ಕ್ಲೋತ್ಸ್ ನೀವೇ ಅಷ್ಟೇ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದಾಗ, ಈ ಚಿತ್ರಕ್ಕೆ ವಿನೋದ್ ಸರ್ ಎಷ್ಟು ಒಂದು ಸ್ಟ್ರಾಂಗ್ ಒಂದು ಬೆಂಬಲವಾಗಿ ನಿಂತಿದ್ರು, ನಿಶಾ ಮೇಡಮು ಅಷ್ಟೇ ಸ್ಟ್ರಾಂಗಾಗಿ ನಿಂತಿದ್ರು. ನಾನು ನೋಡ್ತಿದ್ದೆ ಪ್ರತಿಯೊಂದು ದಿವಸ ಸೆಟ್ಟಿಗೆ ಬರೋದಾಗಲಿ, ಟೇಕ್ ಕೇರ್ ಮಾಡೋದಾಗಲಿ, ಇಲ್ಲ ಪ್ರತಿಯೊಂದು ವಿಷಯನ ತಿಳ್ಕೊಳೋದಾಗಲಿ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ವಿನೋದ್ ಸರ್ ಹತ್ರ ಡಿಸ್ಕಸ್ ಮಾಡೋದಾಗಲಿ ತುಂಬ ಖುಷಿ ಕೊಡುವಂಥ ವಿಷಯ ಅದು. ಸೊ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಡಮ್? ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಬರೀ ವಿನೋದ್ ಸರ್ ಹೆಂಡತಿ ಅಂತ ಕೆಲಸ ಬಂದಿಲ್ಲ, ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗು ಕೆಲಸ ಮಾಡಿದ್ದೀನಿ. ಸೊ ಶ್ರೇಯಸ್ ಹಾಕೋ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ, ಎಲ್ಲೆಲ್ಲಿ ಕರೆಕ್ಟಾಗಿ ಸೇರ್ತಿದೆಯಲ್ಲ ಎಲ್ಲ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿತ್ತು. ಬಟ್ ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆದಿತ್ಯ ಆಶ್ರಯ ಆಗಲಿ, ಅಶ್ವಿನ್ ಹಸನ್ ಆಗಲಿ, ಅರುಣ್ ಅವರಾಗಲಿ, ಪುನೀತ್ ಅವರಾಗಲಿ, ಇವನ್ ಚಿನ್ಮಯ್, ಪಾಪ ಚಿನ್ಮಯ್ ಅಮ್ಮ ಅವ್ರು ಎಷ್ಟು ದೂರದಿಂದ ಬರ್ತಿದ್ರು ಅಂತ ಅಂದರೆ, ಎಲ್ಲೇ ಇದ್ರೂ ಆ ಟೈಮಿಗೆ ಬಂದು ಒಂದು ಏನೋ ಟೈಮಿಗೆ ಬಂದು ಸೇರೋದು. ಆ್ಯಂಡ್ ಹ್ಯಾಸ್ ಆಫ್ ಟು ನಯನಾ, ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಮದರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಚಿನ್ಮಯ್ಗೆ ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಬಯಸ್ತೀವಿ. ಆ್ಯಂಡ್ ಇವನ್ ಕಡಿ ವಿಶ್ವ ಅವರು, ಪ್ರತಾಪ್ ನಾರಾಯಣ ಅವರು, ಆ್ಯಂಡ್ ನಿಮ್ಮದು ಕೇಳೋದೇ ಬೇಡ, ರಜತ್ ಎಲ್ಲೋದ್ರೂ ಅಲ್ಲಿ ಈಸ್ ದೇರ್ ಅಷ್ಟೇ. ಅಂದರೆ ಫಸ್ಟ್ ಎಲ್ಲರೂ ರಜತಲ್ಲಿ ಅಂತ ಒಂದು ನೋಡೋ ಥರ ಅವ್ರು ಮಾಡ್ಕೋತಾರೆ. ಸೊ ದ ಹೋಲ್ ಸೆಟ್ ಆಗಲಿ, ದ ಹೋಲ್ ಶೂಟಿಂಗ್ ಆಗಲಿ ತುಂಬಾ ಖರ್ಚು ಮಾಡಿದ್ದಾರೆ ಶ್ರೇಯಸ್ಸು. ಇದು ನಮ್ಮ ಮನೆ ಪ್ರೊಡಕ್ಷನ್ ಥರ. ನಾವು ಆ್ಯಕ್ಚುಲಿ ಶ್ರೇಯಸ್ ಅವ್ರಿಗೆ ಹೇಳಿದ್ರು, ಶ್ರೇಯಸ್ಗೆ ಹೇಳಿದ್ದೀವಿ, ಅಪ್ಪ ಬೇಡಪ್ಪ ತುಂಬ ಖರ್ಚಾಗ್ತಿದೆ ಅಂದರು. ಇಲ್ಲಮ್ಮ ನಾವು ಮಾಡ್ತೀವಿ, ಏನೋ ಈ ಒಂದು ಇದಕ್ಕೆ ಇಷ್ಟು ಬೇಕು, ನಾವು ಇಷ್ಟು ಖರ್ಚು ಮಾಡಿದ್ರೇ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಆ ಒಂದು ಕನಸಿಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್, ಇಷ್ಟು ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಯುನೋ ಥ್ರೂ ಔಟ್ ದ ಜರ್ನಿ ನೀವು ಆ್ಯಕ್ಚುಲಿ ಇಷ್ಟು ಆರ್ಟಿಸ್ಟ್ನ ಒಂದು ಏನೋ ಟೇಕ್ ಕೇರ್ ಮಾಡಿ ಅವ್ರದ್ದೆಲ್ಲ ಇಂಪಾರ್ಟೆನ್ಸ್, ಈವನ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದೊಂದು ಸೀನ್ಗೂ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ನೀವು ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಶೀಶ್ ಸರ್ ಆಗಲಿ, ಅತುಲ್ ಸರ್ ಆಗಲಿ, ತುಂಬಾ ಅವರು, ರಮೇಶ್ ಚಂದ್ರ ಅವರು, ಶರತ್ ಲೋಹಿತೇಶ್ವ ಅವರು. ಸೊ
ಸೊ ಎಲ್ಲರೂ ಆಲ್ ದಿ ಆರ್ಟಿಸ್ಟ್ ಈವನ್ ಬಿಗ್ಗೆಸ್ಟ್ ಆಫ್ ದಿ ಆರ್ಟಿಸ್ಟ್ ಇಲ್ಲಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಟೈಮಿಗೆ ಬರೋದಾಗಲಿ ಇಲ್ಲ ಏನೋ ಡೇಟ್ಸ್ ಕೊಡೋದಾಗಲಿ, ಡೇಟ್ಸ್ ಪ್ರಾಬ್ಲಮ್ ಅಫ್ಕೋರ್ಸ್ ಅವರು ತುಂಬ ಬ್ಯುಸಿ ಇರೋ ಅಂಥವ್ರು. ಬಟ್ ಹಾಗೂ ನಾವು ಸ್ವಲ್ಪ ಡೇಟ್ಸ್ ಚೇಂಜ್ ಮಾಡಿದ್ರೂ ಆ ಡೇಟ್ಸ್ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೂ ಆಲ್ ಆರ್ ನಾಟ್ ಅವೈಲೇಬಲ್ ಹಿಯರ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪದ್ಮಾವತಿ ಅವ್ರ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅವರಂತೂ ಏನೋ ನಮ್ಮ ಫ್ಯಾಮ್ಲಿ, ನನ್ನ ಸಿಸ್ಟರ್ ಹಂಗೆ. ಸೊ ಅಷ್ಟು ಶಿ ಈಸ್ ಬೀನ್ ಅ ವಂಡರ್ಫುಲ್ ಪ್ರೊಡ್ಯೂಸರ್. ಚಿಕ್ಕವರಿಂದ ಹಿಡ್ದು ಒಂದು ಏನೋ ಯಾರ್ಯಾರು ಸೆಟ್ಟಲ್ಲಿದ್ದರು ಎಲ್ರಿಗೂ ಒಂದು ಚೆನ್ನಾಗಿ ಊಟ ಹಾಕಿ, ಚೆನ್ನಾಗಿ ಒಂದು ಏನೋ ಏನೇನು ಬೇಕೋ ಎಲ್ಲ ನೋಡಿಕೊಂಡು ಅಷ್ಟು ಒಳ್ಳೆ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ಪದ್ಮಾವತಿ ಅವರೇ. ಮೇಡಮ್ ಆಮೇಲೆ ಪ್ಲೀಸ್ ಹೀರೋಯಿನ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ಹೀರೋಯಿನ್ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅಲ್ಲ, ಈ ಒಂದು ಹೀರೋಯಿನ್ ಅಂತ ಅಲ್ಲ, ಆ್ಯಕ್ಚುಲಿ ನೋಡೋಕೆ ಹೋದರೆ ಸರ್ ಜೊತೆ ಯಾವ ಹೀರೋಯಿನ್ ಮಾಡಿದ್ರು ಫಸ್ಟ್ ನನಗೆ ಫ್ರೆಂಡ್ ಆಗ್ತಾರೆ. ಸೊ ಆಗ್ತಾರಲ್ಲ, ನೀವು ಮಾಡ್ಕೊತೀರಾ ಮೇಡಮ್? ಸೇಫ್ಟಿ ಅಲ್ಲ ಸೇಫ್ಟಿ ಖಂಡಿತವಾಗಲ್ಲ. ಬಿಕಾಸ್ ನನಗೆ ನನ್ನ ಗಂಡನ ಬಗ್ಗೆ ಗೊತ್ತು. ಅವ್ರು ಫಸ್ಟ್ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲ ಐ ಮೀನ್ ನಾನಾಗಲಿ ಸರ್ ಆಗಲಿ, ವಿ ಆಲ್ ಗಿವ್ ಸೋ ಮಚ್ ಆಫ್ ಕಂಫರ್ಟ್ ಟು ಅವರ್ ಹೀರೋಯಿನ್ಸ್. ಏನೋ ಅವ್ರಿಗೂ ಒಂದು ಆಕ್ವರ್ಡ್ ಆಗಿ ಫೀಲ್ ಆಗಬಾರ್ದು ಅಂತ ಒಂದು ಫೀಲ್ ನಮಗೂ ಇರುತ್ತೆ. ಯಾವುದೇ ಸೀನ್ ಆಗಲಿ, ಕ್ಲೋಸ್ ಸೀನ್, ಐ ಮೀನ್ ಅವ್ರಿಗೆ ಒಂದು ಇಂಟಿಮೆಸಿ ಸೀನ್ ಇರುತ್ತೆ, ಒಂದು ಕ್ಲೋಸ್ ಆಗಿ ಬರೋ ಅಂಥ ಸೀನ್ ಇರುತ್ತೆ. ನಾವು ಕಂಫರ್ಟ್ ಕೊಟ್ಟಿಲ್ಲ ಅಂದರೆ ಅವರು ಕಂಫರ್ಟೇಬಲ್ ಆಗಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಬಿಡಿ ಸರ್ ಪಾಪ. ಸೊ ಇವಾಗ ನಮ್ಮ ಇಡೀ ತಂಡ ಒಂದೊಂದು ಮಾತು ದಯವಿಟ್ಟು ಮಾತಾಡ್ಬಿಟ್ರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಲರಾಮನ ದಿನಗಳು ಮೇಯ್ನಾಗಿ ಪ್ರೊಡ್ಯೂಸರ್ ನಮ್ಮ ಶ್ರೇಯಸ್ ಸರು, ಪದ್ಮಾವತಿ ಮ್ಯಾಮು ಮತ್ತು ವಿನೋದಣ್ಣ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಲರಾಮನ ದಿನಗಳು ನನಗೆ ಸಿಕ್ಕಿದ್ದು ಇಟ್ ವಾಸ್ ಅ ಲಕ್ ಅಂತಲೇ ಹೇಳ್ಬೋದು. ತುಂಬ ಕಲಿತೆ ಚೈತನ್ಯ ಸರ್ ಡೈರೆಕ್ಷನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ವಿನೋದಣ್ಣ ಮಾಡಿದ್ದಾರೆ ಅಂದರೆ 100%. ಮಾದೇವಾನೇ ನೋಡಿದ್ದೀರಾ ಅಲ್ವಾ, ಖಂಡಿತವಾಗ್ಲೂ ಈ ಸಿನಿಮಾನೂ ಗೆಲ್ಲುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಲರಾಮನ ದಿನಗಳು ತುಂಬ ಸ್ಪೆಷಲ್ಲು ನನಗೆ. ಯಾಕಂದರೆ ನಂದು ಒಂದು 25-26ನೇ ಸಿನಿಮಾ ಇದು. ಒಬ್ಬ ಆರ್ಟಿಸ್ಟಿಗೆ ಒಂದಿಷ್ಟು ಸಿನಿಮಾಗಳು ನೋಡಿರ್ತೀವಿ, ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತಿರುತ್ತೆ. ಅಂಥದ್ರಲ್ಲಿ ನನಗೆ ನಮ್ಮ ಡೈರೆಕ್ಟರ್ ಚೈತನ್ಯ ಅವರೊಬ್ಬರು. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ನಾನು ಅವ್ರ ಜೊತೆ ಒಂದು ದಿವಸ ಕೆಲಸ ಮಾಡ್ತೀನಿ ಅಂತ. ಅದು ನನಗೆ ಫುಲ್ಫಿಲ್ ಆಗಿದೆ ಈ ಸಿನಿಮಾಯಿಂದ. ಪ್ಲಸ್ ವಿನೋದಣ್ಣ ಮಾದೇವ ಮಾಡಿದೆ, ನನಗೊಂದು ಹೊಟ್ಟೆ ಉರಿ ಇತ್ತು. ನಾನು ಅದು 2 ಸೀನಲ್ಲಿರೋದು, ಅದು ಕೊಲೆ ಆಗ್ಬಿಡ್ತೀನಿ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಈ ಸಿನಿಮಾಲಿ ಅದನ್ನು ಪೂರೈಸ್ಕೊಂಡಿದ್ದೀನಿ ಅಣ್ಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಮೆಂಟರ್, ಒನ್ ಆಫ್ ಮೈ ಮೆಂಟರ್. ಥ್ಯಾಂಕ್ಸ್ ಅಣ್ಣ. ಪ್ಲಸ್ ನಮ್ಮ ಪ್ರೊಡ್ಯೂಸರ್, ನನಗೆ ಅವ್ರು ಎಷ್ಟು ಚಿಕ್ಕವರಿರ್ಬೋದು, ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ತುಂಬ ಡೆಡಿಕೇಟೆಡು. ಎಲ್ಲದರಲ್ಲೂ ಇಂಟ್ರೆಸ್ಟ್ ತೊಗೋತಾರೆ. ಸಿನಿಮಾಲಿ ಏನಾಯಿತು, ಏನಾಗ್ತಾಯಿದೆ, ಹೋಗೋದು ಬರೋದು ಅದೆಲ್ಲ ಕೇಳೋದೆಲ್ಲ ಭಾಳ ಇವರು ಇವ್ರ ತಾಯಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮತ್ತು ನಮ್ಮ ಚಿಕ್ಕವರು ಅಂತ ಇಮಿಡಿಯೇಟಾಗಿ ಮೈಂಡ್ ಇಲ್ಲ ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಒಂದು ಚೈತನ್ಯ ಸರಿ ಹೇಳ್ಕೊಟ್ಟಿದೆ ಎಲ್ಲರಿಗೂ. ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಇವರ ಏಜ್ಗೆ ಈ ಸಿನಿಮಾ ಹ್ಯಾಂಡಲ್ ಮಾಡಿದ್ದು ಭಾಳನೇ ಕಷ್ಟ ಆಯಿತು. ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅದು ಅಷ್ಟು ಮೆಚುರಿಟಿ ಬೇಕು ಆ್ಯಂಡ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು. ಅಮ್ಮ ಆಗಲಿ ಇವರಾಗಲಿ ಮ್ಯಾಕ್ಸಿಮಮ್ ಶ್ರೇಯಸ್ಸೇ ಹ್ಯಾಂಡಲ್ ಮಾಡಿದ್ದು. ಅದಕ್ಕೆ ಏನೇ ಏಜ್ ಇರಲಿ, ಬಟ್ ಆ ಹ್ಯಾಂಡಲ್ ಮಾಡಿದ್ದು ಬಿಕಾಸ್ ಇಷ್ಟು ದೊಡ್ಡ ಸಿನಿಮಾ, ಆ್ಯಕ್ಚುಲಿ ದೊಡ್ಡ ವೆಚ್ಚದಲ್ಲಿ ನಡೆದಿರೋವಂಥ ಸಿನಿಮಾ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡೋದು. ಆಮೇಲೆ ಇನ್ನೊಂದೇನು ಅಂದರೆ ಪ್ಯಾಷನ್ ಇತ್ತು ಗೊತ್ತಾ, ಈ ಸಿನಿಮಾ ಹಿಂಗೆ ಬರಬೇಕು, ಇಷ್ಟೇ ಆಗಬೇಕು ಅಂತೇಳಿ. ಆ ದೊಡ್ಡದು ಯಾವುದೇ ನಾವು ದೊಡ್ಡ ಸಿನಿಮಾ ಮಾಡ್ತಿದ್ದೀವಿ ಅಂದ್ರೂ ಸ್ಟಾರ್ ಕಾಸ್ಟಿಂದ ಹಿಡಿದು ನಾವೆಲ್ಲೋ ಒಂದು ಕಡೆ ಕಾಸ್ಟಿಂಗಲ್ಲಿ ದೊಡ್ಡದಾಗತ್ತೆ, ಬೇಡ ಬಡ್ಜೆಟ್ ಆಗುತ್ತೆ ಅಂದ್ರೂ ಇವರು ಇಲ್ಲ ನಾನು ಇವರೇ ಬೇಕು, ಒಂದು ದಿನಕ್ಕೆ ಬಂದ್ರೂ ಅವರೇ ಬೇಕು ಅಂತೇಳಿ ಅವ್ರನ್ನ ಇದು ಮಾಡಿದ್ದು. ಹ್ಯಾಟ್ಸ್ ಆಫ್ ಟು ಯು. ಸೂಪರ್, ರಿಯಲಿ ಅಪ್ರಿಷಿಯೇಟ್. ಅದು ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬನ್ನಿ. ನಾವೆಲ್ಲ ಇನ್ನು ನೀರು ಕುಡಿದೇ ಇದೆ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಿಂಡಿ ಮಾಡಿಲ್ಲ, ಎನರ್ಜಿ ಇಲ್ಲ ಆ್ಯಂಡ್ ಖುಷಿ ಆಗ್ತಿದೆ. ಈ ಒಂದು ಅದ್ಭುತವಾದ ಒಂದು ಟೀಮಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅನ್ನೋದು. ಎಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು
ಇಬ್ರಿಗೋಸ್ಕರ, ಒಂದು ಚೈತನ್ಯ ಸಾರು, ಇನ್ನೊಂದು ನಮ್ಮ ವಿನೋದ್ ಬ್ರೋಗೋಸ್ಕರ. ನಾನು ಮೇಡಮ್ಗೆ ಹೇಳಿದೆ, ನಾನು ಬರೀ ಸರ್ ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಇವರು. ಆ್ಯಕ್ಚುಲಿ ಹಿಂಗೆ ನಗ್ತಾ ಇರ್ತಾರೆ. ಸೀನ್ ಮಾಡ್ತಿರ್ಬೇಕಂದ್ರೆ ಆ್ಯಕ್ಚುಲಿ ಒಂದು ಕಾಮಿಡಿ ಸೀನ್ ಆಯಿತು. ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಒಂದು ಎಪಿಸೋಡ್ ಬರುತ್ತೆ, ಅಲ್ಲಿ ನಾನು ಸಿಗ್ನಲೆಲ್ಲ ಸ್ಟಾಪ್ ಮಾಡಬೇಕು. ಫಸ್ಟ್ ಎಪಿಸೋಡ್ ಆದಾಗ ಸ್ವಲ್ಪ ಲೀನ್ ಆಗಿದ್ದೆ, ಆ ಲಾಸ್ಟಲ್ಲಿ ಮಾಡಿದ್ರೆ ಅವಾಗ ಸ್ವಲ್ಪ ಬಲ್ಕ್ ಆಗಿದ್ದೆ. ಅದು ಹೆಂಗಾಗೋಗಿತ್ತಂದರೆ ಈ ಐ ಡೋಂಟ್ ನೋ ಅದು ಯೂಸ್ ಮಾಡ್ಬೋದಾ ವರ್ಡು, ಹಾಂ, ಆ ಪೊಲೀಸ್ ಶರ್ಟ್ ಬಂದು ಒಂಥರ ಬ್ಲೌಸ್ ಥರ ಟೈಟ್ ಇತ್ತು ನನಗೆ. ಸೊ ನನಗೆ ಹಿಂಗೆ ಕೈ ಹಿಂಗೆ ಅನ್ನೋಕ್ಕಾಗ್ತಿಲ್ಲ ನನಗೆ. ಅಲ್ಲಿ ಗ್ರೀನ್ ಮ್ಯಾಟಲ್ಲಿ ಬೇರೆ ಶೂಟ್ ಮಾಡ್ತಾಯಿರಿ, ನಾನು ಸರ್ಗೆ ಹೇಳೋಕ್ಕೂ ಆಗ್ತಿಲ್ಲ, ಫುಲ್ ಟೆನ್ಷನಲ್ಲಿದ್ದಾರೆ. ಯಾಕಂದರೆ ಒಳಗೆ ಫೈಟ್ ಎಪಿಸೋಡ್ ನಡೀತಾ ಇತ್ತು. ಸರ್ಗೆ ನಾನು ಪ್ರತಾಪ್ ರೈಟ್ ಅಂತಾರೆ. ಸರ್ ಕೈಯೇ ಎತ್ತಕ್ಕಾಗ್ತಿ, ನಾನು ಮೈಂಡ್ ವಾಯ್ಸಲ್ಲಿ ಮಾತಾಡಿ ಹಿಂಗೆ ಅಂತ ಇದ್ದೀನಿ, ಕೈ ಹಿಂಗೆ ಬರ್ತಿಲ್ಲ. ಆಮೇಲೆ ಮುಗ್ದಾದ್ಮೇಲೆ ಹೇಳ್ದೆ ನಾನು, ಸರ್ ಕೈ ಎತ್ತಕ್ಕಾಗ್ತಿಲ್ಲ ಸರ್, ಅಷ್ಟು ಶರ್ಟ್ ಟೈಟ್ ಆಗಿಬಿಟ್ಟಿದೆ ಅಂದಾಗ. ಸೊ ಅಗೇನ್ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ತುಂಬ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಶರ್ಟ್ ಎಲ್ಲ ಟೈಟ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ತುಂಬಾ ಕಲಿತೆ ಈ ಸಿನಿಮಾಯಿಂದ, ಆ್ಯಸ್ ಇನ್ ಟರ್ಮ್ಸ್ ಆಫ್ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡ್ಬೋದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ. ನನಗೊಂದು 3-4 ಮಲ್ಟಿ ಟಾಸ್ಕ್ ಕೊಡೋರು, ಹಿಂಗೆ ತಿರುಗಿಸು ಅನ್ನೋರು, ಡೈಲಾಗ್ ಹೇಳು ಅನ್ನೋರು, ಅಲ್ಲಿ ನೋಡು ಅನ್ನೋರು. ಸರ್ 3 ಮಾಡಬೇಕಾ ಸರ್ ಅಂತ. ಸೊ ಅಗೇನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ವಿನೋದ್ ಬ್ರೋ ಅವ್ರ ಬಗ್ಗೆ ಮಾತಾಡಲೇಬೇಕು, ಅವ್ರ ಡೆಡಿಕೇಶನ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಒಂದು ಸೀನ್ ಇತ್ತು, ಲೈಕ್ ಇವ್ರಿಗೆ ಫೈಟೆಲ್ಲ ಆಗಿಬಿಟ್ಟು ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿರುತ್ತೆ. ಆ ಸೀನ್ಗೆ ನಾನು ನೋಡ್ತಿರ್ಬೇಕಂದ್ರೆ ಏನು ರಿಯಲಾಗಿ ಫ್ರ್ಯಾಕ್ಚರ್ ಆಗಿದೆಯಾ ಅಂದ್ಕೊಂಡು ಹೋಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡ್ಕೊಂಡು ಬರ್ತಾರೆ. ನಾನು ನೋಡಿದಾಗ ಅವರು ಆ ಸೀನ್ಗೆ ಪ್ರಿಪೇರ್ ಆಗ್ತಿದ್ವಂಥ ರೀತಿ, ಕಣ್ಣಿಗೆ ಬ್ಲಡ್ ಹಾಕ್ಕೊಂಡು ಅವರದು ಮಾಡಿದಾಗ ಏನಾಗುತ್ತೆ, ಒಬ್ಬ ಆರ್ಟಿಸ್ಟ್ಗೆ ನಮ್ಮ ಆಪೋನೆಂಟ್ ಕೋಸ್ಟಾರ್ ಅವರು ಹಿಂಗೆ ಸೀನ್ನ ಹಿಂಗೆ ಎತ್ತಿದಾಗ ನಾವು ತುಂಬ ಆ್ಯಕ್ಟಿಂಗ್ ಮಾಡೋದು ಬೇಕಾಗಿರಲ್ಲ ಅವಾಗ, ಆ ಸೀನ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ನಾನು ಯಾರ್ಯಾರ ಜೊತೆಲ್ಲ ಮಾಡಿದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟೂ ದೇ ವೆ ಸೋ ಏನೋ ಅವ್ರ ಸೀನ್ ಅಷ್ಟು ಚೆನ್ನಾಗಿ ಮಾಡ್ತಿರೋ. ಸೊ ನನಗದು ತುಂಬ ಈಸಿ ಆಗೋಕ್ಕಾಯ್ತು ಸರ್. ಆ್ಯಂಡ್ ನಿಮ್ಮ ಶಾರ್ಟ್ ಕಂಪೋಸಿಷನ್ ಆಗಿರ್ಬೋದು, ಇವ್ರ ಡೆಡಿಕೇಶನ್, ಪ್ರತಿಯೊಬ್ಬರೂ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮೇಡಮ್ ಜೊತೆ ನನಗೆ ಯಾವುದೂ ಸೀನ್ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಈ ಸಣ್ಣ ವಯಸ್ಸಲ್ಲಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಹುಡುಗಾಟದ ಮಾತೇ ಅಲ್ಲ. ಇಟ್ ವಾಸ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟಿಂಗ್. ಒಬ್ಬೊಬ್ರು ನಾನು ಹ್ಯಾಂಡ್ಲು ಮಾಡೋದು ಹುಡುಗಾಟದ ಮಾತೇ ಅಲ್ಲ. ನಾನು ಅವ್ರ ಮಕ್ಕದಲ್ಲಿ ಒಂದು ದಿವಸನೂ ಬೇಜಾರನ್ನು ನೋಡಿಲ್ಲ. ಯಾವಾಗಲೂ ಒಂದು ಸ್ಮೈಲ್ ಸುಮ್ಮನೆ ಹಿಂಗೆ ಇರ್ತಾರೆ, ಹಿಂಗೆ ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸಿದ್ರು. ಆ್ಯಂಡ್ ನಿಶಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಬಲರಾಮ ದಿನಗಳಿಂದ ನಾವು ಫೆಬ್ಗೆ ಬರ್ತಾಯಿದ್ದೀರಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ. ಕನ್ನಡ ಸಿನಿಮಾನ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಪ್ರಶ್ನೆ ಏನು ಅಂತ ಗೊತ್ತಿಲ್ಲ, ಬಟ್ ಎಸ್, ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ಸ್ಪೆಷಲ್ ಆಗಿ ನಾವು ತಂಡದ ಜೊತೆ ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಬಲರಾಮನ್ ತಂಡ ನಿಮ್ಗೆ ಆಲ್ರೆಡಿ ಇಂಟ್ರಡ್ಯೂಸ್ ಆಗಿದೆ ಅನಿಸುತ್ತೆ. ಸಿನಿಮಾ ಎಕ್ಸ್ಪೀರಿಯನ್ಸ್ ನಾನು ಪ್ರತಿ ಸಲ ಹೇಳ್ತೀನಲ್ಲ, ಇಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗೆ. ಬಲರಾಮ ಈಸ್ ಲೈಕ್ ಆಲ್ ಟೈಮ್ ಫೇವ್ರೇಟ್ ಮೂವಿ ನನಗೆ. ಆ್ಯಂಡ್ ಆ ಪಾತ್ರ ಕೂಡ ಈಸ್ ಆಲ್ ಟೈಮ್ ಫೇವ್ರೇಟ್ ನನಗೆ. ಐ ಥಿಂಕ್ ವೆರಿ ಸೂನ್ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂದ್ಬಿಟ್ಟು. ಐ ವಿಲ್ ಪ್ರಾಮಿಸ್ ಯು ದಿಸ್, 2026 ಬ್ಲಾಕ್ ಬಸ್ಟರ್ ಸಿನಿಮಾ ಬಲರಾಮ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ವಿನಿ, ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸು, ಚೈತನ್ಯ ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ವಿನೋದ್ ಸರ್ ಜೊತೆ ಐ ಥಿಂಕ್ ನೋ ಸ್ಟ್ರೆಸ್ ಎಟ್ ಆಲ್. ಅಂದರೆ ಎಷ್ಟು ಕರೆಕ್ಷನ್ಸು ಏನೇನಿದ್ರೂ ಅಷ್ಟು ಸಪೋರ್ಟ್ ಮಾಡಿಕೊಂಡು, ಆ್ಯಕ್ಟಿಂಗ್ ವೈಸ್ ಆಗಲಿ ಅಥವಾ ಒಂದು ಫ್ರೇಮ್ ವೈಸ್ ಆಗಲಿ, ಹೇಗಿದ್ದರೆ ಹೇಗೆ ಕಾಣಿಸ್ತೀವಿ ಅಂತ ತುಂಬ ಬ್ರೀಫ್ ಮಾಡಿ, ತುಂಬ ಕರೆಕ್ಷನ್ಸ್ ಮಾಡಿ, ತುಂಬ ಗೈಡ್ ಮಾಡಿದ್ದಾರೆ ವಿನೋದ್ ಸರ್. ಆ್ಯಂಡ್ ಚೈತನ್ಯ ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರ ಕೆಲಸನೇ ಮಾತಾಡತ್ತೆ. ಐ ಥಿಂಕ್ ಯು ಹ್ಯಾವ್ ಸೀನ್ ಆ ದಿನಗಳು, ಈಗ ಬಲರಾಮನ ದಿನಗಳು, ಇನ್ನು ಮುಂದಕ್ಕೆಲ್ಲ ಒಳ್ಳೆ ದಿನಗಳೇ ಇಡೀ ತಂಡಕ್ಕೆ. ಎಸ್, ಸೊ ಥ್ಯಾಂಕ್ ಯು ಸೊ ಮಚ್ ವಿನಿ. ಆಮೇಲೆ ನಮ್ಮ ಇವಾಗ ಪ್ರೊಡ್ಯೂಸರ್, ಆ್ಯಕ್ಚುಲ್ ಪ್ರೊಡ್ಯೂಸರ್ ಮೇಡಮ್ ಬಂದಿದ್ದಾರೆ. ಮೇಡಮ್ ದಯವಿಟ್ಟು ಮೇಡಮ್, ಬಲರಾಮನ ದಿನಗಳು ಎಷ್ಟು ಖುಷಿ ಇದೆ. ಮೂವಿ ಫೈನಲಿ ಫಿನಿಶ್ ಆಗಿದೆ. ಫೆಬ್ರವರಿ ಮಂತ್ ಎಂಡಿಗೆ ನಾವು ಬರ್ತಾ ಇದ್ದೀವಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದಾಗ ನಿಜವಲ್ಲೂ ನನಗೆ ಇಷ್ಟೊಂದು ಖುಷಿ ತಂದಿರೋವಂಥ ವಿಷಯ ಅಂದರೆ ಇವತ್ತಿನ ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದು. ರಿಯಲಿ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ನಾವು ಸಂಭ್ರಮದಿಂದ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ನನ್ನ ಮನಸ್ಪೂರ್ವಕವಾಗಿ ಫಸ್ಟ್ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ನಾವು ನಮ್ಮ
ಪ್ರಿಯಾ ಆನಂದ್ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಮಗೆ ನಮ್ಮ ಪ್ರೀತಿಗೆ ಒಗ್ಗಟ್ಟು ಎಲ್ಲಿಗಂಟ ಬಂದು ನಮಗೆಲ್ರಿಗೂ ಸಂತೋಷ ಕೊಡ್ತಿದ್ದಾರೆ. ವಿನಯ್ ಗೌಡ್ರು, ನಮ್ಮ ವಿನೋದ್ ಅವರು, ರಜತ್ ಅವರು, ನಮ್ಮ ಪ್ರತಾಪ್ ನಾರಾಯಣು, ಮತ್ತು ನಮ್ಮ ವಿಶ್ವ ಸಿಂಗ್ಲಿ ಎಲ್ಲರೂ ಸಾರಿ ಎಲ್ಲರೂ ಕೂಡ ಬಂದಿರೋದು ನನಗೆ ಖುಷಿ ತಂದಿದೆ. ಬಟ್ ಈ ಖುಷಿಲಿ ನನಗೇನು ಮಾತಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಹೆಚ್ಚಿನ ರೀತಿ ನಮ್ಮ ಮಾಸ್ಟ್ರು, ನಮ್ಮ ಚೈತನ್ಯ ಸರ್ ಇವತ್ತು ಈ ಟೀಮಲ್ಲಿ ಅವರು ಮಾಸ್ಟ್ರು ಗುರುಗಳು ಅಂದರೆ ತಪ್ಪಾಗಲಾರ್ದು. ನಮ್ಮ ಡೈರೆಕ್ಟರ್ ಸರ್ನ ಎಲ್ಲರನ್ನ ಸಮರ್ಥಿಸ್ಕೊಂಡು ಒಂದು ರೀತಿಲಿ ಒಂದು ರೂಟಲ್ಲಿ ಎಲ್ಲರನ್ನೂ ಕರೆತಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಏಕೆಂದರೆ ಎಲ್ಲರೂ ನಮ್ಮ ಮಕ್ಕಳ ಥರ ಆಲನೆ ಪಾಲನೆ ಮಾಡಿ ಗುರುಗಳು ಏನು ಒಂದು ಇದರಲ್ಲಿ ತರ್ತಾರೋ ಆ ರೀತಿ ನಮ್ಮನ್ನು ಇಲ್ಲಿ ಎಲ್ಲರಿಗೂ ಅವರೊಂದು ಮಾದರಿಯಾಗಿ ನಮ್ಮನ್ನೆಲ್ಲರನ್ನೂ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅವರು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಬಂದು ಹೆಚ್ಚಿನ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ಈ ಸಂತೋಷದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಫಸ್ಟು ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸಪೋರ್ಟ್ಗೆ ಹೀಗೆ ಇರಿ, ಸದಾ ಇರಿ. ಏಕೆಂದರೆ ನೀವಿಲ್ಲದೆ ನಾವು ಯಾರು ಏನೂ ಇಲ್ಲ. ದಯವಿಟ್ಟು ನಮ್ಮನ್ನ ಒಂದು ಒಳ್ಳೆ ಮಟ್ಟಕ್ಕೆ ನೀವೆಲ್ಲರೂ ನನ್ನ ತಗೊಂಡೋಗ್ತಾ ಇದ್ದೀರಾ. ನನಗೆ ಮೊನ್ನೆ ನೋಡಿದಾಗಲೂ ಕೂಡ ಖುಷಿ ಆಯಿತು. ನಮಗೆಲ್ರಿಗೂ ಇದೇ ರೀತಿ ಸಪೋರ್ಟಿಗಾಗಿರಿ. ಬಟ್ ಎಲ್ರಿಗೂ ನನ್ನ ಸಿಸ್ಟರ್ ನಿಶಾ ಇದಕ್ಕೂ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿಲಿ ಸರ್ ಬಗ್ಗೆ ಮಾತಾಡೋದು ಮಾಡ್ಬಿಟ್ರಿ. ವಿನೋದ್ ಸರ್ ಬಗ್ಗೆ ಹೆಂಗಿತ್ತು ಮೇಡಮ್ ವರ್ಕಿಂಗ್? ಸರ್ ಅವ್ರ ಜೊತೆ ನಾನು ಕೆಲಸ ಮಾಡಿರೋದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ನಾವು ಒಂದು ಶೂಟಿಂಗಲ್ಲಿ ನಾವೆಲ್ಲರ ಜೊತೆ ಒಂದು ಕಾಲೇಜ್ ಟ್ರಿಪ್ ಥರ ಶೂಟಿಂಗ್ ಮಾಡ್ತಾಯಿದ್ವಿ. ಆ ಸಂತೋಷನ ನಾನು ಈಗಲೂ ಕೂಡ ನನಗೆ ಮರೆಯೋಕ್ಕಾಗಲ್ಲ. ಇಷ್ಟು ಬೇಗ ಶೂಟಿಂಗು ಮುಗಿದೋಗ್ಬಿಡ್ತಾ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಏಕೆಂದರೆ ಒಂದು ಫ್ರೆಂಡ್ಸ್ ಥರ ನೀವೆಲ್ಲರೂ ನನ್ನ ಜೊತೆ ಹೀಗೆ ಖುಷಿಲಿ ಇರ್ತೀರಿ ಅಂದರೆ ಖಂಡಿತ ಮಾಡೋಣ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ನಮಗೆಲ್ಲರೂ ನಮಗೆ ಡೈರೆಕ್ಟ್ರ್ ಸರು ಹಾಗೇನೆ ವಿನೋದರು ಹಾಗೆ, ವೇಣು ಸರು ಹಾಗೆ ಎಲ್ಲರೂ ಒಂದು ಕಾಮಿಡಿ ಮಾಡಿಕೊಂಡು ಒಂದು ಕೀಟ್ಲೆ ಮಾಡಿಕೊಂಡು, ನಮ್ಮ ವಿನಯ್ ಗೌಡ್ರು ಅಂತೂ ಬಿಡಿ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ನೀವೆಲ್ಲರೂ ನಮಗೆ ಒಂಥರ ನಮಗೆ ಆ ಫಿಲಮನ್ನು ಮೂಡೇ ಇರಲಿಲ್ಲ. ಒಂದು ಕಾಲೇಜ್ ಟ್ರಿಪ್ ಥರ ಇದ್ದೀವಿ, ಒಂದು ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಿಯ ಅಂತೂ ಇನ್ನೂ ಎಳೆ ಮಗು, ಅದರಲ್ಲಿ ಹುಡುಗರ ಥರ ಆಟ ಆಡ್ಕೊಂಡು ಆ ಖುಷಿ ಎಂಜಾಯ್ಮೆಂಟಲ್ಲಿ ಕೀಟ್ಲೆ ಮಾಡ್ಕೊಂಡು ಒಂದು ಸಿನಿಮಾ ಮುಗಿಸಿದ್ದೀವಿ. ನೆಕ್ಸ್ಟು ಕೂಡ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಹೀಗೆ ಇರಲಿ. ಖಂಡಿತ ನಮ್ಮ ಡೈರೆಕ್ಟರ್ ಸರ್ ಮುಂದುವರೆದ ಭಾಗ 2 ಮಾಡೋಕ್ಕೆ ರೆಡಿ ಅವರೇ ಅಂದರೆ ನಾವೆಲ್ಲರೂ ರೆಡಿ. ಖಂಡಿತ ಮಾಡೋಣ ಸರ್. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪುನಿ ದಯವಿಟ್ಟು ಬಲರಾಮ ದಿನಗಳು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳೋ. ಸೆಂಟ್ರ್ ಇದು ಎಲ್ರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಬಲರಾಮನ ದಿನಗಳ ಎಕ್ಸ್ಪೀರಿಯೆನ್ಸ್ ಅಂದರೆ ಈಗ ಪದ್ದಮ್ಮ ಹೇಳ್ದಂಗೆ ಲೈಕ್ ಕಾಲೇಜ್ ಕ್ಯಾಂಪಸ್ ಥರನೇ ಇದ್ದಿದ್ದು ನಾವೆಲ್ಲ. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟು ನಾವು ನನ್ನ ಏಜಲ್ಲಿ ನಾನು ಆ ದಿನಗಳು ಸಿನಿಮಾ ನೋಡಿದಾಗ ಈ ಥರ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ಏಜಲ್ಲಿ ಅಂದರೆ ನಾನು ಚಿಕ್ಕವನು ಸರ್, 6 ಅವಾಗ 16 ಆಗಿತ್ತು. ಸೊ ಆ ಕನಸು ಈಗ ಈ ಬಲರಾಮನ ದಿನಗಳಲ್ಲಿ ನನಸಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿ ಬಲರಾಮನ ದಿನಗಳಿಗೆ 4 ಪಿಲ್ಲರ್ಗಳಿವೆ. ಒಂದು ಪದ್ದಮ್ಮ, ಶ್ರೇಯಸ್ ಸರ್, ಚೈತನ್ಯ ಸರ್ ಮತ್ತು ವಿನೋದಣ್ಣ. ಇದರಲ್ಲಿ ಕಾಣದ ಇನ್ನೊಂದು ಪಿಲ್ಲರ್ ಅಂದರೆ ನಿಶಾ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಅವರು ಹಿಂದೆಗಡೆಯಿಂದ ತುಂಬ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತು ಇದು ದೊಡ್ಡ ಕ್ರೂ ಇರೋದ್ರಿಂದ ನಮ್ಮ ಸಿನಿಮಾದಲ್ಲಿ ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಫೆಬ್ರವರಿಗೆ ಬರ್ತಾ ಇದ್ದೀವಿ. ಆರೈಸಿ ಹರಿಸಿ ಅದ್ಭುತವಾದ ಸಿನಿಮಾ. ಮತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೀರೋಯಿನ ನೋಡಕ್ಕೆ ಹೋಗಿ ಫ್ರ್ಯಾಕ್ಚರ್ ಆಯ್ತಂತೆ. ಹಾಂ, ಅದು ಸತ್ಯನೇ. ಅದು ಗೊತ್ತಿಲ್ಲ. ಈ ಕಾರವನಲ್ಲಿ ಇವ್ರ ಡೋರಿಂದ ಅವ್ರ ಡೋರಿಗೆ ಎಗರಕ್ಕೆ ಹೋಗಿ ಬಿದ್ದೋಗಿರೋದು. ಆ ಥರ ಎಗ್ರಕ್ಕೇನು ಹೋಗಿಲ್ಲ. ನಾನು ಫೋನಲ್ಲಿದ್ದೆ. ಇವನ ಜೊತೆ ಮಾತಾಡ್ಕೊಂಡು ಫೋನಲ್ಲಿ ಬಂದೆ. ನಮ್ಮ ಎದುರುಗಡೆನೇ ಇವ್ರ ಕ್ಯಾರವನ್ ಇತ್ತು. ಡೋರ್ ಓಪನ್ ಮಾಡಿದೆ. ಇವರು ಏಂಜಲ್ ಥರ ಹಿಂಗೆ ಹೋಗ್ತಾ ಇದ್ರು. ಮಾತಾಡ್ಕೊಂಡು ಹಿಂಗಿಟ್ಟೆ ಒಂದು ಸ್ಟೆಪ್ ಮಿಸ್ ಆಯಿತು. ಪಾಪ ನಿಶಾ ಮೇಡಮ್ ಅವರೇ ನಿಂತು ಎಲ್ಲ ಆಪರೇಷನ್ ಮಾಡಿಸಿ ರೆಡಿ ಮಾಡಿದ್ರು. ಥ್ಯಾಂಕ್ ಯು. ನೆಕ್ಸ್ಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮದ ಭಾಗವಾಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾ ನನಗೊಂಥರ ಬಿಫೋರ್ ನನ್ನಿದು ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಇರಲಿಲ್ಲ, ಗೊತ್ತಿರಲಿಲ್ಲ ಈ ಸಿನಿಮಾ ಹೆಂಗೆ ಏನು ಅಂತ. ಇದಕ್ಕೆ ನಾನು ಎಂಟ್ರ್ ಆಗೋದಕ್ಕೆ ಒಬ್ಬರು ಮೂಲ ಕಾರಣ ನಮ್ಮ ಕಿರಣ್. ಸೊ ಅವರು ನಾನು ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಪ್ರಾಜೆಕ್ಟ್ ಈ ವಾಸ್ ಎ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಮೂಲಕ ನಾನು ಈ ಸಿನಿಮಾಗೆ ಎಂಟ್ರಿ ಆಗಿದ್ದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಚೈತನ್ಯ ಸರಿಗೆ
ಮೊದಲನೇ ಆಡಿಷನ್ ಕೊಟ್ಟಾದಮೇಲೆ ಸರ್ ನೋಡ್ತಿದ್ದಾಗಲೇ ಒಂದು ನಾನು ಏನು ಪಾತ್ರ ಮಾಡಿದ್ದೇನೆ ಅದಕ್ಕೆ ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿದ್ರು. ದೆನ್ ಅಗೇನ್ ಮ್ಯಾಮ್ ನಿಶಾ ಮ್ಯಾಮ್ ನಿಮಗೂ ಥ್ಯಾಂಕ್ಸ್ ತುಂಬ. ದೆನ್ ಅಗೇನ್ ಮತ್ತು ಪದ್ಮಮ್ಮ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು. ಹೌದು, ಕಾರವರಲ್ಲೆಲ್ಲ ಹಾಡು ಆಡ್ಕೊಂಡಿದ್ದೆ ಅಲ್ವಾ ಮ್ಯಾಮ್. ಸೊ ಅದಾದ ನಂತರ ನನಗೆ ನಾನು ನೋಡಿದ್ದು ಶ್ರೇಯಸ್ ಸರ್ನ. ಸೊ ಒಂದು ಒಳ್ಳೆ ಟೀಮು, ಆ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿರೋದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಅಗೈನ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು. ನಾನು ಐ ಥಿಂಕ್ ನವಗ್ರಹ ಬಂದಾಗ 10th ಸ್ಟ್ಯಾಂಡರ್ಡ್ ಏನೋ ಅಂದ್ಕೊಳ್ತೀನಿ. 10th ಸ್ಟ್ಯಾಂಡರ್ಡ್ ಏನೋ ಅಂತ. ನೀವು ಎಂಟ್ರಿ ಸೀನ್ ನಿಮ್ಮದು ನಾನಂತೂ ಫಿದಾಗ್ಬಿಟ್ಟಿದೆ ಸರ್ ಆ ಸೀನ್ಗೆ. ಸ್ಟಾರ್ಟಿಂಗೇ ಡಿಸಿ ಸೀನ್ ಅಲ್ವಾ ನಿಮ್ಮದು? ಹೌದು, ಅದೇ ನಾವು ಚಿಕ್ಕ ವಯಸ್ಸಲ್ಲಿ ಆ ಒಂದು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ಮರಳ ಮೇಲೆಲ್ಲ ಫೈಟ್ ಮಾಡ್ತಾಯಿದ್ವಿ. ಸೊ ಈ ನವಗ್ರಹ ಬಂದಾಗ ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದೊಂದು ಆ ಫೈಟು ನೋಡಿ ತುಂಬ ಇನ್ಸ್ಪೈರ್ಡ್ ಆಗಿದ್ದೆ ಆ ಟೈಮಲ್ಲಿ. ಅವಾಗ ಪ್ಲ್ಯಾನ್ ಮಾಡಿ ಅಲ್ಲೇ ನನ್ಗೆ ಹೊಡಿಬೇಕು ಅಂತ. ಇಲ್ಲ ಆ ಥರ ಏನಿಲ್ಲ. ಸೊ ಅವಾಗ ಒಂದು ಇಲ್ಲ ಇವ್ರ ಜೊತೆ ಪ್ರಾಜೆಕ್ಟ್ ಮಾಡಬೇಕಲ್ಲ, ಆವಾಗಲ್ಲ ಬರ್ತಾ ನಾನು ಆರ್ಟಿಸ್ಟ್ ಆದಮೇಲೆ. ಬಟ್ ಆ ಟೈಮಲ್ಲಿ ನನಗೆ ಇವರು ನೋಡಿದಾಗ ಏನು ಗುರು ಫೈಟ್ ಮಾಡ್ತಾರೆ ಇವರು, ಏನು ಸಕಾಲಾಗಿ ಮಾಡ್ತಾರೆ. ಸೊ ಆ್ಯಂಡ್ ಅಗೇನ್ ಪ್ರಭಾಕರ್ ಸರ್ ಸಿನಿಮಾಗಳು ನೋಡಿದ್ವಿ. ಸೊ ಇದನ್ನೆಲ್ಲ ನೋಡಿದಾಗ ಫೈನಲಿ ವಿನೋದ್ ಸರ್ ಜೊತೆ ಪ್ರಾಜೆಕ್ಟ್ ಅಂತ ಗೊತ್ತಾಗಿದ್ದ ತಕ್ಷಣ ವೆರಿ ನೆಕ್ಸ್ಟ್ ಸೆಕೆಂಡೇ ನಾನು ಮಾಡ್ತಿದ್ದೀನಿ ಪ್ರಾಜೆಕ್ಟು ಅಂತ ಕನ್ಫರ್ಮ್ ಮಾಡಿಕೊಂಡೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಆಲ್ಮೋಸ್ಟು ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಸೊ ನಾನು ಆ್ಯಂಡ್ ಪುನಿ ಆಗಿರ್ಬೋದು ಸೀನಾ ತುಂಬ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಅನಿಲ್ ಪಠಾಣ್ ಅಂತ ಒಂದು ಪಾತ್ರ ಇದೆ. ಸೊ ಅವರು ಅನಿಲ್ ಸಿದ್ದು ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಟ್ಟಿಗೆ 4 ಜನ ಟ್ರಾವೆಲ್ ಮಾಡ್ತೀವಿ ಕಂಪ್ಲೀಟ್ ಸಿನಿಮಾ. ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಕಂಪ್ಲೀಟ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಇದೊಂದು ಒಳ್ಳೆಯ ಭಾಗ್ಯ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೊ ಮಚ್ ಸರ್. ಅಶ್ವಿನ್ ಸರ್, ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಹಲವಾರು ಪಾತ್ರಗಳನ್ನ ನಾವು ನೋಡಿದ್ದೀವಿ, ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾಲಿ ವರ್ಕ್ ಮಾಡುವಾಗ ನಿಮಗೆ ಯಾವ ಥರ ಇತ್ತು ಸರ್? ಆ ಒಂದು ಜಾನರ್ನ ನೀವು ಓಕೆನಾ ನಿಮ್ಗೆ? ಎಲ್ಲರಿಗೂ ಮೊದಲಿಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಮ್ಮ ಹಾಸನದ ಕಡೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ. ವಿನಯಗೌಡ ಹೇಳ್ದಂಗೆ 26ರಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಇದು ಮೊದಲನೇ ಮಾತು. ಎರಡನೇ ಮಾತು, ನಮ್ಮ ಇವರು ರಜತ್ ಕೇಳ್ದಂಗೆ ನನಗೆ ನಾನು ಕಲಾಂಗೋತ್ರಿ ಅನ್ನೋ ಒಂದು ಥಿಯೇಟ್ರ್ ಟೀಮಲ್ಲಿದ್ದೆ. ರಂಗಶಂಕರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ವಾಯ್ಸ್ ಬರೋದು ಗಿರೀಶ್ ಕಾರ್ನಾಡ್ ಅವರು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಶೋ ಮಧ್ಯದಲ್ಲಿ. ಅವರ ಗರಡಿಲಿ ಬೆಳೆದಿದ್ದು ನಮ್ಮ ಚೈತನ್ಯ ಸರ್. ನಾನು ಚೈತನ್ಯ ಸರ್ನ ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂದರೆ ಮೇ ಬಿ ಏರ್ಟೆಲ್ ಸಬ್ಸ್ಕ್ರಿಪ್ಷನ್ ಥರ ಎವ್ರಿ ಮಂತ್ ಸರ್ ಯಾವ ಸಿನಿಮಾ ನೆಕ್ಸ್ಟು ಅಂತ. ಫಸ್ಟ್ ಟೈಮು ನಾನು ಶೂಟಿಂಗ್ ಹೋಗೋಕ್ಕೂ 4 ತಿಂಗಳು ಮುಂಚೆನೇ ಸರ್ ನನಗೆ ಆಫೀಸಿಗೆ ಕರೆದು ಫುಲ್ ಕತೆ ಹೇಳಿ ಅದರಲ್ಲಿ ನಿಮ್ಮ ಪಾತ್ರ ಮಾಡಿ ಅಂದಿದ್ರು. ಫಸ್ಟು ಅವರು ಫೋನ್ ಮಾಡಿದಾಗ ಸರ್ ಬೇಡ ಸರ್, ಆ ಥರ ಪಾತ್ರ ತುಂಬ ಆಗ್ತಿದೆ ಅಂತ ಅಂದೆ ನಾನು. ಫಸ್ಟು ಅಶ್ವಿನ್, ನಾನು ಚೈತನ್ಯ ಮಾತಾಡ್ತಿರೋದು, ನೀನು ಫಸ್ಟು ಸರ್ ಬಸವೇಶ್ವರ ನಗರಕ್ಕೆ ಅಂತ. ಅಲ್ಲಿ ಹೋಗಿ ಕೇಳಿದಾಗ ನಾನು ಮಾತಾಡಲಿಲ್ಲ. ಯಾಕೆಂದರೆ ಅವರು ನಾನು ಮೊದಲೇ ಹೇಳ್ದಂಗೆ ಗಿರೀಶ್ ಕಾರ್ನಾಡ್ ಅಂತ ದೊಡ್ಡವ್ರ ಜೊತೆ ಬೆಳೆದಿರೋದು. ಅವ್ರದ್ದು ಏನು ಹೇಳ್ಕೊಟ್ರು ಪ್ರತಿದಿನವೂ ನನಗೂ ಪ್ರತಾಪ್ದೇ ಜಾಸ್ತಿ ಇದ್ದಿದ್ದು ಒಟ್ಟಿಗೆ ಕಾಂಬಿನೇಷನ್ನು. ಜಸ್ಟ್ ಲೈಕ್ ಎ ಸ್ಕೂಲ್ ಕಲ್ತಿದ್ದು. ಆಮೇಲೆ ನಾನು ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಮ್ಮೂರವರು, ಹಾಸನದವರು. ಸೊ ಬಲರಾಮನು ಹಾಸನ ಅಂತ ನನಗೆ ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ಶ್ರೇಯಸ್ ಅವರು ಪ್ರೊಡ್ಯೂಸರ್ ಅವರು ನಮ್ಮೂರು ಅಳಿಯ ಆಗಿದ್ದಾರೆ ಈಗ. ಸೊ ಇದು ನಮ್ಮೂರು ನಮ್ಮನೆ ಸಿನಿಮಾಗೆ ಹೋಗಿದೆ ನನಗಂತೂ. ಸೊ ಇದ್ರ ಮೇಲೆ ಒಂದು ಸ್ಪೆಷಲ್ ಲವ್ ಇದೆ. ಇನ್ನು ಆ್ಯಕ್ಟ್ರಸ್ಗಳು ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸೇ, ಎಲ್ಲರೂ ಬೇರೆ ಬೇರೆ ಎಲ್ಲ ಕಡೆ ಸಿಕ್ಕಿದ್ದೀವಿ. ಅವರು ವೈರಲ್ ಸ್ಟಾರು. ಆಮೇಲೆ ವಿನೋದ್ ಸರ್ ಬಗ್ಗೆ ನಾನು ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದಿದ್ದು ನಾನು ಯಾವಾಗಲೂ. ಪ್ರತಿ ವರ್ಷ ನೋಡಿದ್ರು 6 ಪ್ಯಾಕು. ನಾನು ಒಂದಿನೂ ನಾವು ಹಿಂಗಿಲ್ವಲ್ಲಪ್ಪ ಜೀವನದಲ್ಲಿ ಅಂತ ಅನ್ಕೋತಾ ಇದ್ದೆ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ಅವ್ರ ಡೆಡಿಕೇಶನ್. 16 ನಾವು ಜಗ್ಗುದಾದ ಮಾಡಿದಾಗ್ಲಿಂದ ದರ್ಶನ್ ಸರ್ ಮನೆಗೆ ನಮ್ಮ ಬರ್ಡೇಗೆ ಬರ್ತಿದ್ದೆ, February 16. ಎವ್ರಿ ಟೈಮ್ ನೀವು ನೋಡಿದ್ರೆ ಫಿಟ್ ಆ್ಯಂಡ್ ಫೈನ್. ಸೊ ಫೈನಲಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು ಸೀನಂತೂ ನಾನು ಪ್ರತಾಪು ಹಾಕ್ಕೊಂಡು ಅದು ಹೇಳಲ್ಲ ತೆರೆ ಮೇಲೆ, ನನಗೆ ಭಯ. ಸ್ಟಾರ್ ಒಬ್ಬರಿಗೆ ನಮಗೆಲ್ಲ ಗೊತ್ತಿಲ್ಲ ಏನು ಅನ್ಕೋತಾರೋ ಏನು ಅಂತ.
ಬಟ್ ಅವರು ಇನ್ನೂ ಜೋರಾಗಿ ಹೊಡಿಬೇಕು ನೀವು ಅಂದರು. ಅವಾಗ ನನಗೆ ಧೈರ್ಯ ಬಂದಿದ್ದು, ಕಮ್ಮಿ ಆಯಿತು ಸರ್ ನೋಡ್ಕೊಂಡು ಹೊಡೀರಿ ಅಂದರು, ಇವ್ರು ಇನ್ನೂ ಜೋರಾಗಿ ಹೊಡೀರಿ ಅಂದರು. ಅವಾಗ ನನಗೂ ಪ್ರತಾಪ್ಗೂ ಸ್ವಲ್ಪ ಧೈರ್ಯ ಬಂತು. ಸೊ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಸೂಪರ್. ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯಾಮ್ ಜೊತೆ ನಾನು ರಾಜ್ಕುಮಾರ ಎಲ್ಲ ಮಾಡಿದ್ದೀನಿ, ಬಟ್ ಸೀನ್ಸ್ ಇಲ್ಲ. ಸೀನ್ ನಿಮ್ಮದು ಎಲ್ಲ ಸಿನಿಮಾಗಳು ಹಿಟ್ಟೆ, ಇದು ಹಿಟ್ಟೆ. ಸೊ ವೇಣು ಸರ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಇನ್ನೊಂದು ನನ್ನ ಪರ್ಸನಲಿ ಮೋರ್ ಇಂಟ್ರೆಸ್ಟೆಡ್ ಇಂಡಿಯನ್ ಮ್ಯೂಸಿಕ್ಕಲ್ಲಿ ಸಂತೋಷ್ ನಾರಾಯಣ್. ಸೊ ಈಸ್ ಎನ್ ಆ್ಯಡೆಡ್ ಒಂಥರ ಈ ಕಾಫಿ ಕೊಟ್ಟು ಮೇಲುಗಡೆ ಒಂದು ಫ್ಲೇವರ್ ಕೊಡ್ತಾರಲ್ಲ, ಸೊ ಆ ಥರ. ಸೊ ಅವರು ಚೈತನ್ಯ ಸರ್ ಆದ ತಕ್ಷಣ ನೆಕ್ಸ್ಟ್ ಇವ್ರ ರೂಮ್ಗೆ ಹೋಗಿ ನಾನು ಮಾತಾಡಿದ್ದು. ಯಾಕೆಂದರೆ ನಮಗೆ ತುಂಬ ಸಿನಿಮಾಗಳು ಮಾಡ್ತಾ ಇರ್ತಿರ್ತೀವಿ, ಒಂದು ಹೋಮ್ಲಿ ಫೀಲ್ ಕೊಡೋಲ್ಲ ಯಾರು. ಅಂದರೆ ಒಂಥರ ಒಂದೊಂದ್ಸರಿ ತುಂಬ ಹಾಡಾಗಿರುತ್ತೆ, ಬಟ್ ಐ ಫೆಲ್ಟ್ ರಿಯಲಿ ಒಂದು ಏನೋ ನಮ್ಮದೇ ಹೋಮ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ದಂಗೆ ನಂಗೆ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ಆ ಥರ ಫೀಲ್ ಆಯಿತು. ಸೊ ಹೋಲ್ ಟೀಮ್ ಇಸ್ ಸೂಪರ್. ಇಲ್ಲಿ ಹೂವಿನಿಂದ ನಾರು ಸ್ವರ್ಗ ಅಂದಂಗೆ ಇಷ್ಟು ಎಲ್ಲರ ಜೊತೆ ಕೆಲಸ ಮಾಡಿದಾಗ ನನಗೂ ನನ್ನ ಪಾತ್ರದಲ್ಲೂ ಏನೋ ದಕ್ಕುತ್ತೆ ಅನ್ನೋ ಒಂದು ನನ್ನ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಗೆಲ್ಲಬೇಕು. ನಮಸ್ಕಾರ, ಆದಿತ್ಯ ಶ್ರೀ ಅಂತ. ನಾನು ಈ ಹಿಂದೆ ಡೇರ್ಡೆವಿಲ್ ಮುಸ್ತಫಾದಲ್ಲಿ ರಾಮಾನುಜ ಅಯ್ಯಂಗಾರಿ ಅಂತ ಮಾಡಿದ್ದೆ. ನಮ್ಮ ಸಿನಿಮಾ ತುಂಬ ಒಳ್ಳೆ ಕ್ಲಾಸ್ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಚೈತನ್ಯ ಸರ್ ನನಗೆ ಕಾಲ್ ಮಾಡಿ ತುಂಬ ಒಂದು ಪಿವೋಟಲ್ ಕ್ಯಾರೆಕ್ಟರ್ ಇದೆ ಅಂತಂದು. ನಾನು ಖಂಡಿತ ಸರ್ ಮಾಡೋಣ, ಯಾವ ಥರ ಪಾತ್ರ ಬರುತ್ತೆ, ಯಾಕೆಂದರೆ ನಾನು ಕ್ಯಾರೆಕ್ಟರನ್ನು ತುಂಬ ಡೀಟೇಲಾಗಿ ಸ್ಟಡಿ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಹೇಳ್ಬೋದಾ ಸರ್? ಅದಕ್ಕೆ ನೀನು ತುಂಬ ತಲೆ ಕೆಡಿಸ್ಕೋಬೇಡ, ಅಲ್ಲಿ ಅತುಲ್ ಕುಲಕರ್ಣಿ ಅವರಿದ್ದಾರೆ ಸರ್ ಅಂತಂದೆ. ನೆಕ್ಸ್ಟ್ ಆಶೀಶ್ ವಿದ್ಯಾರ್ಥಿ, ವಿನೋದ್ ಪ್ರಭಾಕರ್ ಇದ್ದಾರೆ, ವಿನಯ್ ಗೌಡ ಅವ್ರು ಮಾಡ್ತಿದ್ದಾರೆ, ಮ್ಯೂಸಿಕ್ ಸಂತೋಷ್ ನಾರಾಯಣ್ ಅವರಿದ್ದಾರೆ. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಈ ಹೆಂಗೆ ಭಯ ಆಗ್ತಿದೆಯೋ ಲಿಟ್ರಲಿ ಅವತ್ತು ನನಗೆ ಕಾಲಲ್ಲಿ ಅಷ್ಟೇ ನರ್ವಸ್ ಆಗೋಗಿದೆ. ಬಟ್ ನನಗೇನು ಅನಿಸುತ್ತೆ ಅಂದರೆ, ನಾನು ಡಬ್ಬಿಂಗ್ ಫೈಲು ನೋಡಿದಾಗ ಬಲರಾಮನ ದಿನಗಳು ಆ ಪೀರಿಯಡನ್ನು ಸೆಟ್ ಮಾಡಿರೋದಾಗಲಿ, ಆ ವರ್ಲ್ಡ್ ಬಿಲ್ಡ್ ಮಾಡಿರೋದಾಗಲಿ, ಸಣ್ಣ ಸಣ್ಣ ನ್ಯೂಯಾನ್ಸಸ್ಗಳನ್ನು ತುಂಬ ಚೆನ್ನಾಗಿ ಪೋರ್ಟ್ರೈ ಮಾಡಿರೋದಾಗಲಿ, ಇಡೀ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಬಿಲ್ಡ್ ಆಗಿದೆ ಸರ್. ಬಹುಶಃ ಇವಾಗ ಹೇಗೆ ನನಗೆ ಹಿಂದಿನ ಸಿನಿಮಾದಲ್ಲಿ ನನಗೆ ಕ್ಲಾಸ್ ಆಡಿಯನ್ಸನ್ನು ರೀಚ್ ಆಗೋಕ್ಕಾಗಿತ್ತು, ಬಹುಶಃ ಫಸ್ಟ್ ಶೋ ಆದಮೇಲೆ ವಿನೋದಣ್ಣ ಹೇಳ್ಕೊಟ್ಟಿರೋ ಆ ಸಣ್ಣ ಫೈಟಿಂದ ನನಗೆ ಫೈಟಲ್ಲ, ಆ್ಯಕ್ಟಿಂಗ್ ಅಂದರೆ ಏನೋ ಕಲ್ತ್ಕೊಂಡು ಬಂದಿದ್ದೆ. ಅಣ್ಣ ಅದು ಜಂಪ್ ಮಾಡಬಾರೋ, ತುಂಬ ಚೆನ್ನಾಗಿ ಕಾಣ್ತೀಯ ನೀನು. ನನಗೆ ಏನು ಜಂಪ್ ಮಾಡಬಾರಲ್ಲಪ್ಪ, ನಾನು ಇವೆಲ್ಲ ಕಲ್ತಿಲ್ಲಲ್ಲ. ಆಮೇಲೆ ಮಾನಿಟ್ರ್ ಹತ್ರ ಬಂದು ಅಣ್ಣ ಮಗು ಥರ ಮಾನಿಟರ್ ನೋಡ್ತಾ ಇದ್ದಾರೆ, ಹಿಂಗೆ ಅದು ನೋಡೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡು, ಹೆಂಗೆ ಜಂಪ್ ಮಾಡಿದ್ಯಾ ನೋಡು ಅಂತ. ಸೊ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ಅಂದರೆ ಇಂಥ ಒಂದು ದೊಡ್ಡ ಸ್ಕೇಲಲ್ಲಿ ಫಸ್ಟ್ ಡೇ ಶೂಟಿಂಗಲ್ಲಿ ನಮ್ಮದೆಲ್ಲ ತುಂಬ ಒಂದು ಸಣ್ಣ ಬಡ್ಜೆಕ್ಟಲ್ಲಿ ನನ್ನ ಹಿಂದಿನ ಸಿನಿಮಾ ಆಗಿದ್ದು ಅಂಥದ್ದು. ಇದು ಇಂಥ ದೊಡ್ಡ ಸ್ಟಾರ್ ಕಾಸ್ಟು ಒಂದು 100 ಜನ ಅವತ್ತು ನಮ್ಮ ವಿನೋದ್ ನಗರ ಇದರಲ್ಲಿ ಮಾಡ್ತಾ ಇದ್ದಾರೆ. ಚೈತನ್ಯ ಸರ್ ಊಟದ ಬ್ರೇಕಲ್ಲಿ ಹೇಗಿದೆ ಆದಿತ್ಯ, ಹೆಂಗೆ ಅನ್ನಿಸ್ತಾ ಇದೆ ಅಂದರು. ಸರ್ ಇವೆಲ್ಲ ಕನ್ಸ್ಕೊಂಡಿದ್ವಿ ಸರ್, ನಮ್ಮ ಹಿಂದೆ ಯಾರೋ 100 ಜನ ನಿಲ್ತಾರೆ, ಒಂದು 50 ಜನ ಮೂವ್ ಆಗ್ತಿರ್ತಾರೆ ಜೂನಿಯರ್ಸ್ ಎಲ್ಲ ಅಂತ. ಸೊ ಅದೆಲ್ಲ ನೋಡಿದಾಗ ಲಕ್ಕಿ ಅಂತ ಅನಿಸುತ್ತೆ. ಅಂದರೆ ಇಂಥ ಒಂದು ಸ್ಕೇಲಲ್ಲಿ ಈ ಥರ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ನೋಡಿದಾಗ ನನಗನ್ಸಿದ್ದು, ಖಂಡಿತವಾಗ್ಲೂ ಪದ್ಮಾವತಿ ಫಿಲಮ್ಸ್ ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ಹೋಗೋಕ್ಕೆ ಯಾವುದೇ ಥರದ ಡೌಟ್ ಇಲ್ಲ ಅಂತ ಅನಿಸ್ಬಿಡ್ತು. ಅಂದರೆ ಯಾವ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದ್ರೂ ಈಚ್ ಆ್ಯಂಡ್ ಎವರಿ ಡಿಪಾರ್ಟ್ಮೆಂಟ್ ಅದು ತುಂಬ ಚೆನ್ನಾಗಿ ಮಾಡಿದೆ. ನಿಮಗೆ ಖಂಡಿತ ಒಳ್ಳೆಯದಾಗಲಿ ಮೇಡಮ್. ಈ ಉತ್ತರಾಯಣಕ್ಕೆ ಎಲ್ಲರೂ ತುಂಬ ಒಳ್ಳೆಯದನ್ನು ಬಯಸ್ತಿರ್ತಾರೆ. ಖಂಡಿತ ಇದು ತುಂಬ ದೊಡ್ಡ ಲೆವೆಲಲ್ಲಿ ರೀಚ್ ಆಗುತ್ತೆ ಅನ್ನೋದು ನನಗೆ ಯಾವ ಕಡೆಯಿಂದನೂ ಡೌಟ್ ಅಂತೂ ಆಗ್ತಾ ಇದೆ. ಥ್ಯಾಂಕ್ ಯು. ಇನ್ನೊಂದೇನೆಂದರೆ ಸರ್, ವಿನೋದ್ ಸರ್ ನಿಮ್ಮ ಹತ್ರ ಕೇಳಬೇಕು ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಒಂದು ಡೈಲಾಗ್ ಹೇಳ್ಬೋದು ನಮ್ಮ ಜನಕ್ಕೆ ಇವತ್ತು ಸಂಕ್ರಾಂತಿ ಹಬ್ಬದ ಬಲರಾಮನ ದಿನದಲ್ಲಿ. ಒಂದು ಹೇಳಿದ್ರೂ ಬಿಟ್ಕೊಟ್ಟಂಗೆ ಆಗುತ್ತೆ ಯಾವುದಾದ್ರೂ, ಬಿಕಾಸ್ ಎಲ್ಲನೂ ಕನೆಕ್ಟ್ ಆಗಿದೆ. ಡೈಲಾಗ್ ಮಾತಾಡಿದ್ರು ಈಗ ನೀವೇನು ಮಾದೇವಲ್ಲಿ ನನ್ನ ಇಡೀ ಸಿನಿಮಾ 2 ನಿಮಿಷ ಏನು ಮಾತಾಡಿರ್ತೀನೋ, ಬಲರಾಮ ಆದ್ರೂ ಡೈಲಾಗ್ಸ್ ಕಮ್ಮಿ ಇದೆ, ಬಟ್ ಏನು ಅಂದರೆ ಆ ಡೈಲಾಗ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾನೆ ಇರುತ್ತೆ, ಇಂಟರ್ಲಿಂಕ್ ಆಗಿರುತ್ತೆ. ಸೊ ಯಾವುದಾದ್ರೂ ಒಂದು ಹೇಳಿದ್ರು ಇಟ್ ಇಸ್ ಮಾಸ್ ಡೈಲಾಗ್ಸ್ ಥರ ಇಲ್ಲ. ಇಡೀ ಸಿನಿಮಾದಲ್ಲಿ ಎಲ್ಲೂ ಮಾಸ್ ಇಲ್ಲ, ನಾನು ಬಂದರೆ ಹೊಡಿತೀನಿ ಬಿಡಿತಾ ಇದೆ, ಆ ಥರದ್ದು ಏನೂ ಇಲ್ಲ. ಬಲರಾಮ ಕ್ಯಾರೆಕ್ಟರ್ಗೆ ಎಷ್ಟು ಡೈಲಾಗ್ ಬೇಕು ಅಷ್ಟೇ ಮಾತಾಡೋದು. ಡನ್ ಸರ್. ಓಕೆ, ನನಗೆ ನಂದೊಂದು ಪ್ರಶ್ನೆ ಇದೆ ರಜತ್ ಅವ್ರಿಗೆ. ಇದಕ್ಕೆ ಮುಂಚೆ ಒಂದ್ಸಲಿ ಮಚ್ಚಿಡ್ದಾಗ ತುಂಬ ನ್ಯೂಸ್ ಆಗಿದ್ವಿ. ಇದರಲ್ಲೂ ಮಚ್ಚಿಡ್ದಿದ್ದೀರಾ? ಅದ್ರ ಬಗ್ಗೆ ಏನಾದರೂ 1-2 ಮಾತು. ಇದರಲ್ಲಿ
ಇಲ್ಲ, ಇದನ್ನು ನನಗೆ ತುಂಬ ಖುಷಿ ಆಗೋದೇನೋ ನಮ್ಮ ಕೇಸ್ ಅವರೇ ಕೇಳ್ತಾವ್ರೆ ಇದನ್ನು. ಸೊ ಅದೊಂದು ತುಂಬ ಭಾಗ್ಯ ಅನಿಸುತ್ತೆ ನನಗೆ. ಇದರಲ್ಲಿ ಇಬ್ಬರು ಮಚ್ಚಿಡಿದೀವಿ ತಿರ್ಗಾ. ಐ ಥಿಂಕ್ ಇದನ್ನು ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊತಾರೆ. ಸೊ ಟೋಟಲ್ ಮೂವಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ವಂಡರ್ಫುಲ್ ಟೀಮ್. ಚೈತನ್ಯ ಸರಿಂದ ಹಿಡಿದು ವಿನೋದ್ ಸರು, ಪ್ರಿಯಾ ಮೇಡಮ್, ನಿಶಾ ಮೇಡಮ್, ನನ್ನ ಪ್ರೊಡ್ಯೂಸರ್ಸು, ಎಷ್ಟು ಅದ್ಭುತ ಟೀಮು ಅಂದರೆ ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು, ತುಂಬ ಕನಸಿಂದ ಕಟ್ಟಿರುವಂಥ ಒಂದು ಸಿನಿಮಾ ಬಲರಾಮನ ದಿನಗಳು. 2026 ಬ್ಲಾಕ್ ಬಸ್ಟರ್ ಆಗೋದು ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಇಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಫಸ್ಟ್ ಬಂದಿದ್ದ ತಕ್ಷಣ ಮೈಕ್ ಕೊಟ್ಬಿಟ್ಟು ಏನು ಮಾತಾಡಬೇಕು ಅಂತ ನನಗೆ ಹೇಳಿಲ್ಲ. ಇಷ್ಟೊಂದೆಲ್ಲ ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬಂದಿದ್ದ ತಕ್ಷಣ ಒಂದು ಎರಡೆರಡು ಮಾತಾಡಿದೆ. ಬಟ್ ಎಸ್, ತಿರ್ಗಾ ಹೇಳಿದ್ರೆ ಎಲ್ಲ ರಿಪೀಟ್ ಮಾಡ್ದಂಗೆ ಆಗುತ್ತೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಸಿನಿಮಾಗೆ. ಅವ್ರವ್ರ ಜರ್ನಿನಲ್ಲಿ ಅವ್ರವ್ರದ್ದು ತುಂಬ ಕಷ್ಟ ಇದೆ. ಆ್ಯಂಡ್ ಆ ಕಷ್ಟ ಪರದೆ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಮಿಸ್ ಮಾಡ್ತೀರಾ. ನೀವು +1 ನಿಮ್ಮ ಜೊತೆಯಲ್ಲಿ ಒಬ್ಬರನ್ನ ಕರ್ಕೊಂಡೋಗಿ ಸಿನಿಮಾ ನೋಡಿ ಮಜಾ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನು ಅಂದರೆ ನಮ್ಮ ಇಡೀ ತಂಡ ಹೆಂಗಾದರೂ ಸಂಕ್ರಾಂತಿಗೆ ಎಲ್ಲರೂ ಬಂದಿದ್ದೀವಿ, ಎತ್ತೋಡಿಸ್ಬೇಕು. ಅದನ್ನು ಸಾರಥಿ ವಹಿಸ್ಕೊಂತಿರೋದು ನಮ್ಮ ಚೈತನ್ಯ ಸರ್. ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ನೀವೇ ಅಲ್ವಾ ಸರ್? ಎಲ್ಲ ಕರ್ನಾಟಕದ ಜನತೆಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.